ಒಂದಷ್ಟು ಸಣ್ಣ ಸಣ್ಣ ಉಪಾಯಗಳನ್ನ ಹೇಳ್ತೇನೆ. ಮೇಲಿನಿಂದ ಕೆಳಗಿನವರೆಗೂ ಎಲ್ಲ ಹಾಳಾಗಿದೆ. ಹಾಳಾಗಿರುವ ಮಸ್ತಿಷ್ಕವನ್ನು ಸರಿ ಮಾಡೋದಕ್ಕೆ ನಾವು ಸಾರಸ್ವತಾರಿಷ್ಟವನ್ನ ಕೊಡ್ತೇವೆ, ಅಶ್ವಗಂಧಾರಿಷ್ಟವನ್ನ ಕೊಡ್ತೇವೆ, ಬ್ರಾಹ್ಮಿ ಶಂಖಪುಷ್ಪಿಯನ್ನು ಕೊಡ್ತೇವೆ, ಬಾದಾಮ್ ರೋಗನ್ ಕೊಡ್ತೇವೆ, ಬಾದಾಮ್ ಪಾಕವನ್ನು ಕೊಡ್ತೇವೆ, ಜಲನೇತಿ ಸೂತ್ರನೇತಿಯನ್ನ ಮಾಡಿಸ್ತೇವೆ, ತ್ರಾಟಕವನ್ನ ಮಾಡಿಸ್ತೇವೆ ಮಸ್ತಿಷ್ಕಕ್ಕೆ ಮತ್ತು ಕಣ್ಣುಗಳಿಗಾಗಿ. ನಾವು ಧ್ಯಾನವನ್ನ ಮಾಡಿಸ್ತೇವೆ. ಮಸ್ತಿಷ್ಕವನ್ನ ವ್ಯವಸ್ಥಿತವಾಗಿಡೋದಕ್ಕೆ ಅನುಲೋಮ ವಿಲೋಮವನ್ನ ಬ್ರಾಹ್ಮಿ ಉದ್ಗಾರವನ್ನ ಮಾಡಿಸ್ತೇವೆ. ಬಾದಾಮಿ ಮತ್ತು ಅಕ್ರೋಟನ್ನು ರಾತ್ರಿಯ ಹೊತ್ತು ತಿನ್ನೋದಕ್ಕೆ ಹೇಳ್ತೇವೆ. ಮಸ್ತಿಷ್ಕವನ್ನ ತಣ್ಣಗಿಡೋದಕ್ಕೆ ಅಂತ ಓಂಕಾರ ಮತ್ತು ಗಾಯತ್ರಿ ಮಂತ್ರವನ್ನ ಜಪಿಸೋದಕ್ಕೆ ಹೇಳ್ತೇವೆ. ಮಸ್ತಿಷ್ಕವನ್ನ ತಣ್ಣಗಿಟ್ಟುಕೊಳ್ಳೋದಕ್ಕೆ ನೀವು ಸಂತೋಷವಾಗಿರಿ, ಪಾಸಿಟಿವ್ ಆಗಿರಿ ಅಂತಾನೂ ಹೇಳ್ತೇವೆ. ಮಸ್ತಿಷ್ಕವನ್ನ ಪ್ರಸನ್ನವಾಗಿ ಇಟ್ಕೊಳ್ಳೋದಕ್ಕೆ ನೀವು ಶಾಂತವಾಗಿರಬೇಕು ಅಂತಾನೂ ಹೇಳ್ತೇವೆ. ಉಸಿರಾಟವನ್ನ ಕೇಂದ್ರೀಕೃತವನ್ನಾಗಿಸಿಕೊಂಡು ಅಂತರ್ಮುಖಿಯಾಗಿ ಸ್ಥಿತಪ್ರಜ್ಞರಂತಿರೋದಕ್ಕೆ ಹೇಳ್ತೇವೆ. ಯಾರು ಸಂತೃಪ್ತರಾಗಿರ್ತಾರೋ, ಯಾರು ಗುರು ಮತ್ತು ದೇವರಿಗೆ ಶರಣಾಗತರಾಗಿ ಇರ್ತಾರೋ, ಸರಿ, ಕೂತು ಮಾಡುವ ಆಸನಗಳನ್ನ ಮಾಡಿದ್ದೇವೆ, ಈಗ ಮಲಗಿ ಮಾಡುವ ಆಸನಗಳನ್ನ ಮಾಡೋಣ. ಸರಿ, ಈಗ ಎಲ್ಲರೂ ಮಲಗಿಕೊಂಡು ಒಂದೊಂದು ಅಭ್ಯಾಸವನ್ನ ಎಷ್ಟೊತ್ತು ಮಾಡಬೇಕು ದಯವಿಟ್ಟು ಹೇಳಿ. 10 ನಿಮಿಷ. ಎಷ್ಟೊತ್ತು? 10 ನಿಮಿಷವನ್ನ ನಿಮ್ಮ ಬುದ್ಧಿಯೊಳಗೆ ತುರುಕೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. 10 ನಿಮಿಷ ಈ ಸಿದ್ಧಾಂತನ ಮಾಡೋದ್ರ ಜೊತೆಗೆ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ. ಮಸ್ತಿಷ್ಕಕ್ಕೆ 10 ಉಪಾಯಗಳನ್ನ ನಾನು ಹೇಳ್ತೇನೆ. ಒಂದೊಂದು ವಿಷಯಕ್ಕೆ ನಾನು 10 ಉಪಾಯಗಳನ್ನ ಹೇಳ್ತೇನೆ. ಮಸ್ತಿಷ್ಕಕ್ಕೋಸ್ಕರ ನಾವು ನಿಮಗೆ ಮೇಧಾವಟಿಯನ್ನ ಕೊಡ್ತೇವೆ, ನ್ಯೂರೋಗ್ರಾಟ್ ಅನ್ನ ಕೊಡ್ತೇವೆ. ಹಸುವಿನ ತುಪ್ಪ ತಿನ್ನೋದ್ರ ಜೊತೆಗೆ ಅದನ್ನ ನಿಮ್ಮ ಮೂಗಿನೊಳಗೂ ಹಾಕೊಳ್ಳಿ. ಮೂಗಿನಲ್ಲಿ ಹಾಕೊಳ್ಳಿ, ಅದು ಮೆದುಳಿನವರೆಗೂ ಕೆಲಸ ಮಾಡುತ್ತೆ. ಯಾರಿಗೆ ತಲೆನೋವಿದೆಯೋ ಅವ್ರಿಗೆ ಇದು ಮುಖ್ಯ. 5 ರಿಂದ 10 ತೊಟ್ಟುಗಳು ಸಾಕು. 1-2 ಚಮಚ ಬಾಯಿಗೂ ಹಾಕೊಳ್ಳಿ. ಈಗ ಹಸುವಿನ ತುಪ್ಪದ ಸರಿಯಾದ ಉಪಯೋಗ ಅಂದ್ರೆ ರೊಟ್ಟಿಗೆ ಹಾಕೊಂಡು ತಿನ್ನಿ. ಹಸುವಿನ ತುಪ್ಪದ ಅದ್ಭುತವಾದ ಉಪಯೋಗ ಅಂದ್ರೆ ಅದನ್ನ ದಾಲ್ಗೆ ಹಾಕೊಂಡು ತಿನ್ನಿ ಅಥವಾ ಪಲ್ಯಕ್ಕೆ ಹಾಕೊಂಡು ತಿನ್ನಿ. ರೊಟ್ಟಿಗೆ, ಗೊಜ್ಜಿಗೆ, ಪಲ್ಯಕ್ಕೆ ಹಾಕೊಂಡು ತಿನ್ನಿ. ಹಸುವಿನ ತುಪ್ಪದ ರೊಟ್ಟಿಯನ್ನ ಮಾಡ್ಕೊಂಡು ತಿನ್ಬೇಡಿ. ಹಸುವಿನ ತುಪ್ಪ, ಕೆಲವ್ರ ಹತ್ರ ದುಡ್ಡಿರತ್ತಲ್ಲ, ಅವರು ಹಸುವಿನ ತುಪ್ಪದಿಂದ ಪಕೋಡ ಮಾಡ್ಕೊಂಡು ತಿಂತಾ ಇದ್ದಾರೆ. ತುಪ್ಪದಲ್ಲಿ ಪೂರಿ ಮಾಡ್ಕೋತಾ ಇದ್ದಾರೆ. ಮಾಡಿ ತಿನ್ನಿ 6 ತಿಂಗಳಿಗೋ ವರ್ಷಕ್ಕೋ ಒಮ್ಮೆ. ಆದ್ರೆ ದಿನ ಇದೇ ಮಾಡ್ತಾ ನಿಂತ್ಕೋಬೇಡಿ ನೀವು. ಹಸುವಿನ ತುಪ್ಪ ಬುದ್ಧಿಗೆ ಒಳ್ಳೇದು, ಕಣ್ಣಿಗೆ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಆಯುರ್ವೇದದ ಔಷಧಿ ತುಪ್ಪ ಆಯಸ್ಸನ್ನ ಹೆಚ್ಚಿಸತ್ತೆ, ನಿಮ್ಮ ಗ್ಲೋನ ಹೆಚ್ಚಿಸತ್ತೆ, ಮಾಂಸವನ್ನ ಗಟ್ಟಿಯಾಗಿಸತ್ತೆ, ನಿಮ್ಮ ಇಮ್ಯುನಿಟಿಯನ್ನ ಹೆಚ್ಚಿಸುವಂತ ತತ್ವ ಇದರಲ್ಲಿದೆ. ಈಗ ತುಪ್ಪ ತಿನ್ನಲ್ವಂತೆ, ಬದಲಾಗಿ ತಟ್ಟೆಯಲ್ಲಿ ಎಣ್ಣೆ ತೇಲ್ತಾ ಇರುತ್ತೆ. ಅದ್ ಹೇಗ್ ತಿಂತಾರೋ ಏನೋ. ಅಲ್ಲ, 1-2 ಚಮಚ ಹಸುವಿನ ತುಪ್ಪನ ತಿನ್ನಿ. ಮಂಡೂಕಾಸನ 2 ನಿಮಿಷ ಸತತವಾಗಿ ಮಾಡಿ. ಪ್ರತಿಯೊಂದು ಸಲನೂ 100 ರಿಂದ 200 ಸಲ ಕಪಾಲಭಾತಿಯನ್ನ ಮಾಡಬೇಕು. ಹಾಗೆ ಏಕನಿಷ್ಠರಾಗಿ ಮಾಡಿ. ಯಾರಿಗೆ ಲಿವರು, ಕಿಡ್ನಿ, ಪ್ಯಾನ್ಕ್ರಿಯಾದಲ್ಲಿ ಎಲ್ಲೆಲ್ಲಿ ತೊಂದರೆ ಇದೆಯೋ ಅವರು ಸಂಕಲ್ಪದಿಂದ ಇದನ್ನ ಮಾಡಿ. ಪವನ ಮುಕ್ತಾಸನ, ಉತ್ಥಾನ ಪಾದಾಸನ, ಮಸ್ತಿಷ್ಕದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈಗ ನಾನು ಕಣ್ಣಿಗೆ 10 ಉಪಾಯಗಳನ್ನ ಹೇಳ್ತೇನೆ. ಕಣ್ಣುಗಳಿಗೆ ಮೊದಲನೇ ಉಪಾಯ ಅಂದ್ರೆ ಸರ್ವಾಂಗಾಸನ. ಶೀರ್ಷಾಸನದಲ್ಲಿ ಅನುಲೋಮ ವಿಲೋಮಗಳನ್ನ ಮಾಡಿ. ಕಣ್ಣಿಗೆ 2ನೇ ಉಪಾಯ ಅಂದ್ರೆ ನೀವು ದೃಷ್ಟಿ ಸೌಮ್ಯ ಹಾಕೊಳ್ಳಿ, ಇಲ್ಲ ಗುಲಾಬಿ ನೀರನ್ನ ಹಾಕೊಳ್ಳಿ. ಕಣ್ಣು ಚೆನ್ನಾಗಿರುತ್ತೆ, ಆಮೇಲೆ ಮಂದವಾಗತ್ತೆ, ನಿಧಾನಕ್ಕೆ ಚಾಳೇಶ, ಆಮೇಲೆ ಕುರುಡು. ತ್ರಿಪುರಾಗೃತವನ್ನ ನೀವು ಕಣ್ಣಿಗೆ ಹಾಕೊಳ್ಳಿ, ನಿಮ್ಮ ಕಣ್ಣಿಗೆ ಒಳ್ಳೆಯದು. ಜೇನುತುಪ್ಪವನ್ನು ಹಾಕೋಬಹುದು, ಜೇನು ಹನಿ. ಯಾರಿಗೆ ಕಣ್ಣಲ್ಲಿ ಪೊರೆ ಇದೆಯೋ ಅವರು ಈರುಳ್ಳಿ ರಸವನ್ನು ಹಾಕೋಬಹುದು. ಅದರಿಂದ ಎಪಿಲಿಪ್ಸಿ ದೂರವಾಗುತ್ತೆ. ಅದು ತುಂಬಾ ಒಳ್ಳೆಯದು. ಇದು ಶಾಸ್ತ್ರಗಳಲ್ಲೂ ಬರೆದಿದೆ ಮತ್ತು ನಮ್ಮ ಅನುಭವಕ್ಕೂ ಬಂದಿದೆ. ಪವನ ಮುಕ್ತಾಸನ, ಉಕ್ತಾಂಗ ಪಾದಾಸನ, ನೌಕಾಸನ ಇತ್ಯಾದಿ.
ಕಣ್ಣುಗಳಿಗೆ ಬಹಳ ಒಳ್ಳೆಯದು. ಮಂದ ದೃಷ್ಟಿ ಸರಿ ಹೋಗುತ್ತೆ. ತ್ರಾಟಕದ ಪ್ರಯೋಗ, ಜಲನೀತಿ, ಸೂತ್ರನೇತಿಯ ಪ್ರಯೋಗ ಕಣ್ಣುಗಳಿಗೆ ಬಹಳ ಒಳ್ಳೆಯದು. ಶೀರ್ಷಾಸನ, ಸರ್ವಾಂಗಾಸನ, ಅನುಲೋಮ ವಿಲೋಮ ಕಣ್ಣುಗಳಿಗೆ ಬಹಳ ಒಳ್ಳೆಯದು. ಆಕ್ಯುಪ್ರೆಷರ್ನ ಬಗ್ಗೆನೂ ನಾನೀಗ ಹೇಳ್ತೀನಿ. ಕಣ್ಣುಗಳಿಗೆ ಬಹಳ ಒಳ್ಳೆಯದು ಅಂದ್ರೆ ಅಕ್ಷಿತರ್ಪಣ. ಅಲ್ಲದೆ ಕಣ್ಣುಗಳಿಗೆ ಬಹಳ ಒಳ್ಳೆಯದು ಅಂದ್ರೆ ಐ ಗ್ರೇಡ್. ನಲ್ಲಿಕಾಯಿನ ಸತ್ವ, ಸಪ್ತಾಮೃತ, ಲೋಹಮುಕ್ತ, ಚಕ್ತಿಲ ಮೋತಿ ಪಿಷ್ಟ, ರಾಜಭಸ್ಮ ಮತ್ತು ವಸಂತವನ್ನ ಅದರೊಂದಿಗೆ ಸೇರಿಸಿ ಕಣ್ಣಿಗಾಗಿ ಇದನ್ನ ಮಾಡಿದ್ದೇವೆ. ಇದು ಅದ್ಭುತವಾಗಿದೆ. ಕಣ್ಣುಗಳಿಗೆ ಬಹಳ ಒಳ್ಳೆಯದು. ಮಹಾ ತ್ರಿಫಲವನ್ನ 1 ಚಮಚ ಹಾಲಿನೊಂದಿಗೆ ತೆಗೆದುಕೊಳ್ಳಿ. ಹಸುವಿನ ತುಪ್ಪದಲ್ಲಿ ಔಷಧೀಯ ಗುಣಗಳಿವೆ. ಅದರ ತತ್ವವನ್ನು ತ್ರಿಫಲದಲ್ಲಿ ಬಳಸ್ಕೊಂಡಿದ್ದೇವೆ. ಜನಕ್ಕೆ ಗೊತ್ತೇ ಇಲ್ಲ. ಕಿವಿಗಳಿಗೆ ಮೊದಲು ನಾವು ಚಂದ್ರಪ್ರಭಾವಟಿ, ಸಾರಿವಾದಿವಟಿ, ಶಿಲಾಜಿತ, ರಸಾಯನ, ಕಾಯಕಲ್ಪ ಹೀಗೆ ಬಹಳಷ್ಟನ್ನ ಹೇಳ್ತಾ ಇದ್ವಿ. ಈಗ ನಾವು 2 ವಸ್ತುಗಳನ್ನ ತಯಾರಿಸಿದ್ದೇವೆ. ಕಣ್ಣುಗಳಿಗೆ ಐ ಗ್ರಿಡ್ 10 ವಸ್ತುಗಳನ್ನ ಈಗ ನೀವು ಮಿಶ್ರಣ ಮಾಡುವ ಅಗತ್ಯ ಇಲ್ಲ. ಕಣ್ಣುಗಳಿಗೆ ಐ ಗ್ರಿಡ್ ಗೋಲ್ಡ್, ಕಿವಿಗಳಿಗೆ ಇಯರ್ ಗ್ರಿಡ್ ಗೋಲ್ಡ್, ಜೊತೆಗೆ ಇಯರ್ ಗ್ರಿಡ್ ಎಣ್ಣೆಯನ್ನು ಸಹ ನಾವು ಮಾಡಿದ್ದೇವೆ. ಗ್ರಿಡ್ ಅಂದ್ರೆ ಹೋರಾಡುವ ಶಕ್ತಿ. ರೋಗದ ಜೊತೆ ಹೋರಾಡುವ ಶಕ್ತಿಗೆ ಆಂಗ್ಲ ಭಾಷೆಯಲ್ಲಿ ಗ್ರಿಡ್ ಅಂತ ಕರೀತಾರೆ. ಇತ್ತೀಚೆಗೆ ಏನ್ ಮಾಡೋದು, ಈ ಯಂಗ್ ಜನರೇಷನ್ ಇದೆಯಲ್ಲ, ಪವನ ಮುಕ್ತಾಸನ, ಉತ್ತಾಂಗ ಪಾದಾಸನ 2 ಕಡೆಯಿಂದ ಮಾಡಿ. ಯಾರ್ಯಾರಿಗೆ ಯಾವ್ಯಾವ ಆಸನ ಮಾಡಬೇಕು ಅಂತ ಹೇಳಿದೀವೋ ಅದನ್ನ 2 ನಿಮಿಷ ನೀವು ಮಾಡಬೇಕು. ಈಗ ನೀವು 2 ನಿಮಿಷ ಇದನ್ನ ಮಾಡಿ ಆಮೇಲೆ ಪ್ರಭಾವನ ನೋಡಿ. ಈಗ 2-3 ನಿಮಿಷದಲ್ಲಿ ನಾನು 2-3 ರೋಗಗಳ ಬಗ್ಗೆನೂ ಹೇಳ್ಬಿಡ್ತೀನಿ. ಕಣ್ಣುಗಳಿಗೆ ಐ ಗ್ರಿಡ್, ಕಿವಿಗಳಿಗೆ ಇಯರ್ ಗ್ರಿಡ್ ಡ್ರಾಪ್ ಮತ್ತು ಟ್ಯಾಬ್ಲೆಟ್, ಥೈರಾಯ್ಡ್ಗೋಸ್ಕರ ಥೈರಾಯ್ಡ್ ಗ್ರಿಡ್, ಪ್ರಾಸ್ಟೇಟ್ಗೋಸ್ಕರ ಪ್ರಾಸ್ಟೋಗ್ರಿಡ್, ಹಾರ್ಟ್ಗೋಸ್ಕರ ಕಾರ್ಡಿಯೋ ಗ್ರಿಡ್ ಮೊದಲಿಂದಾನೇ ಇತ್ತು. ಬಿಪಿಗೋಸ್ಕರ ಬಿಪಿ ಗ್ರಿಡ್ ಮತ್ತೆ ಮುಕ್ತವಟಿ ಮೊದಲಿಂದಾನೇ ಇತ್ತು. ನಿಮಗೆ ಶುಗರ್ಗೋಸ್ಕರ ಮಧುಗ್ರೇಡ್, ಜೊತೆಗೆ ಮಧುನಾಶಿನಿ, ಲಿವರ್ಗೋಸ್ಕರ ಲಿವರ್ ಗ್ರಿಡ್ ಮತ್ತೆ ಲಿವಾಮೃತ, ಆರ್ಥ್ರೈಟಿಸ್ಗೋಸ್ಕರ ಆರ್ಥೋಗ್ರಿಡ್ ಮತ್ತೆ ಪೀಡಾ ನಿರಾಗೋಲ್, ಆಸ್ತಮಾಗೋಸ್ಕರ ನಾವು ನಿಮ್ಗೆ ಈಗಾಗಲೇ ಕೊಡ್ತಾ ಇದ್ದೀವಿ ಬೊರೋನ್ ಕಾಮ್ ಇಂದ ಹಿಡಿದು ಕರ್ಕ್ಯುಮೆನ್ ಗೋಲ್ಡ್. ಸೋರಿಯೋಸಿಸ್ಗೋಸ್ಕರ ಸೋರಿಯೋಗ್ರಿಡ್, ಲ್ಯುಕೋಡರ್ಮಾಗೋಸ್ಕರ ಲಿಮಿನೋಗ್ರಿಡ್. ಚರ್ಮದ ರೋಗಗಳಿಗೆ ಡರ್ಮಾಗ್ರಿಡ್. ಡರ್ಮಿಟಾಲಜಿಸ್ಟ್ ಹತ್ರನೂ ಯಾವ ಉಪಾಯನೂ ಇರಲಿಲ್ಲ. ಒಂದ್ ನಿಮಿಷ ಹೀಗೆ ಹೀಗೆ ಮಂಡಿ ನೆಟ್ಟಿಗೆ ತೊಡೆ ಗಟ್ಟಿಯಾಗಿರ್ಬೇಕು. ಹೀಗೆ 1-2 ನಿಮಿಷ ಇರಿ. ಇದು ಮಧ್ಯ ಏನಾದ್ರೂ ಸುಸ್ತಾದ್ರೆ ಹೀಗೆ ನೇರವಾಗಿ ಹಿಡ್ಕೊಂಡು ರಿಲ್ಯಾಕ್ಸ್ ಆಗಬಹುದು. ಹೀಗೆ ನಿಮ್ಮ ಸಾಮರ್ಥ್ಯ ಹೀಗಿರ್ಬೇಕು. ನೀವು ಸತತವಾಗಿ ಹೀಗೆ ಪವನ ಮುಕ್ತಾಸನ, ಉತ್ತಾಂಗ ಪಾದಾಸನ, ನೌಕಾಸನ. ಪವನ ಮುಕ್ತಾಸನ, ಉತ್ತಾಂಗ ಪಾದಾಸನ, ನೌಕಾಸನ, ಸೇತುಪಾದಾಸನ, ಪದಗ್ರಸ್ತಾಸನ, ಪ್ರಶಹಸನ. ಯಾರಿಗೆ ಹೊಟ್ಟೆಯಲ್ಲಿ ನೋವಿದೆಯೋ ಅವರಿಗೆ ಮರ್ಕಟಾಸನ, ಮತ್ತು ಯಾರಿಗೆ ಒಬೆಸಿಟಿ ಇದೆಯೋ ಅವರಿಗೆ ಅರ್ಧಾಲಾಸನ. ಮತ್ತೆ ಯಾರು ತುಂಬಾ ಸೂಕ್ಷ್ಮವಾಗಿದ್ದೀರೋ ಅವರು ಸೂಕ್ಷ್ಮ ವ್ಯಾಯಾಮ ಮತ್ತೆ ಪ್ರಾಣಾಯಾಮವನ್ನ ಮಾಡ್ತಾ ಇರಿ. ನಿಮ್ಮ ರೋಗ ದೂರವಾಗುತ್ತೆ. ಹೀಗೆ ನಾವು ರೋಗಗಳ ಅನುಸಾರವಾಗಿ ರಸಾಯನ, ಭಸ್ಮ, ಪಷ್ಟಿಪಾಕ, ಲೇಹ, ಚೂರ್ಣ, ವಟಿ ಹೀಗೆ ಬೇರೆ ಬೇರೆ ಪ್ರಕಾರದ ರಿಸರ್ಚ್ ಮತ್ತು ಎವಿಡೆನ್ಸ್ಗಳ ಬೇಸಿನ ಮೇಲೆ ಮೆಡಿಸನ್ ಅನ್ನ 500ಕ್ಕೂ ಹೆಚ್ಚು ಔಷಧಿಗಳನ್ನ ನಾವು ಮಾಡಿದ್ದೇವೆ. ಬೇರೆ ಬೇರೆ ತರಹದ ಅಪೌಷ್ಟಿಕತೆಯಿಂದಾಗಿ ಜನರಿಗೆ ರೋಗ ಬರುತ್ತೆ. ಅದಕ್ಕಾಗಿ ಜನರು ಕೆಮಿಕಲ್ ಮತ್ತು ಅನಿಮಲ್ ಬೇಸ್ಡ್ ವಿಷವನ್ನ ಸೇವಿಸ್ತಾ ಇದ್ರು. ಅದರ ಬದಲಾಗಿ ನಾವು ನ್ಯೂಟ್ರಿಲಾ, D3, B12, ಬಿ ಕಾಂಪ್ಲೆಕ್ಸ್, ಇದಕ್ಕೆ ನಾವು ಡೈಲಿ ಎನರ್ಜಿ ಮತ್ತು ಮಲ್ಟಿವಿಟಮಿನ್ಗೆ ನಾವು ಆಕ್ಟಿವ್ ಅಂತ ಹೆಸರು ಕೊಟ್ವಿ. ನ್ಯೂಟ್ರಿಲಾ ಡೈಲಿ ಆಕ್ಟಿವ್, ಮಲ್ಟಿವಿಟಮಿನ್ ಡೈಲಿ ಎನರ್ಜಿ, ಬಿ ಕಾಂಪ್ಲೆಕ್ಸ್. ಮತ್ತೆ ಇದರ ಆಧಾರ ಏನು ಅಂದ್ರೆ
ಮೋರಿಂಗಾ ಇಂದ ಯಾವ 100% ಬಿ ಕಾಂಪ್ಲೆಕ್ಸ್ ಸಿಗ್ತಾ ಇರಲಿಲ್ವೋ ಅದನ್ನು ನಾವು 100% ನ್ಯಾಚುರಲ್ ಮಾಡಿದೀವಿ. ನ್ಯಾಚುರಲ್, ಆರ್ಗ್ಯಾನಿಕ್, ಪ್ಲಾಂಟ್ ಬೇಸ್ಡ್, ಬಯೋಫರ್ಮೆಂಟೆಡ್. ಈ ಶಬ್ದ ಪ್ರಯೋಗ ಆಗೋದು ಪ್ರಾಕೃತಿಕ ತತ್ವಗಳಿಗೆ. ಸೇತು ಬಂಧಾಸನದ ನಂತರ ಪಾದಾಂಗುಷ್ಟಾಸನ. ಇದರಿಂದಾಗಿ ವಿಟಮಿನ್ D3, B12, ಬಿ ಕಾಂಪ್ಲೆಕ್ಸು ಇದರ ವಿಕಲ್ಪವನ್ನ ನಾವು ಮೋರಿಂಗಾದಲ್ಲಿ ತಯಾರು ಮಾಡಿದ್ವಿ. B12ನ ನಾವು ಕೋಣದಿಂದಾಗಿಯೂ, ಲೈಕಿನ್ನಿಂದ ವಿಟಮಿನ್ D3 ಅನ್ನ, ಮುಕ್ತಾಶಕ್ತಿ ಮುಕ್ತಾಪಿಷ್ಟಿಯಿಂದ ಬೋನ್ ಹೆಲ್ತ್, ಕ್ಯಾಲ್ಸಿಯಂನ ವಿಕಲ್ಪ, ಮಂಡೂರ, ಪಾಲಕ್, ಅಲೋವೆರಾದಿಂದ, ಮಂಡೂರ, ಪಾಲಕ್ ಮತ್ತು ಅಲೋವೆರಾದಿಂದ, ಸಬ್ಸಿಗೆ, ಮಂಡೂರ ಮತ್ತು ಅಲೋವೆರಾದಿಂದ ಐರನ್ ಕಾಂಪ್ಲೆಕ್ಸ್, ಸೀಬಕ್ತಾಲಾರ್, ಫ್ಲೇಕ್ ಬೀಜಗಳಿಂದ ಒಮೆಗಾ 3, 6, 7, 9 ಜೊತೆಗೆ ಪವನ ಮುಕ್ತಾಸನದಿಂದ ಹಿಡಿದು ಪಾದಾಂಗುಷ್ಟ ಸ್ಪರ್ಶಾಸನ, ಸರ್ವಾಂಗಾಸನ, ಹಲಾಸನ, ಹೀಗೆ ನಿಮ್ಮ ಕೈಯಲ್ಲಾಗಿದ್ದನ್ನ ನೀವು ಮಾಡಿ. ಪ್ರೋಟೀನ್ ಅನ್ನ ತಿನ್ನೋಕೆ ಕುಡಿಯೋಕೆ ಅಂತ ನ್ಯೂಟ್ರಿಲನ ಅಥವಾ ಸೋಯಾ ಬುಡಿನ ಕೊಡ್ತಾನೆ ಇದ್ವಿ. ಆದ್ರೆ ಅದರಲ್ಲಿ ಬಹಳ ಮುಖ್ಯ ಅಂದ್ರೆ ಸರ್ವಾಂಗಾಸನ, ಹಲಾಸನವನ್ನು ಮಾಡೋಣ. ಈಗ ಬಾಡಿ ವೆಯ್ಟ್ನ ಪ್ರಕಾರ ನಾನು ಕ್ಯಾಲ್ಕುಲೇಷನ್ ನಿಮಗೆ ಮೊದಲೇ ಹೇಳಿದ್ದೆ, ಈಗಲೂ ಹೇಳ್ತೀನಿ, ಮುಂದೆನೂ ಹೇಳ್ಬೋದು. ನಾನು ಕುಪೋಷಣೆಯಿಂದ ಎಲ್ಲ ರೋಗಗಳು ಬರುತ್ತೆ, ಹೀಗೂ ಒಂದು ಫಿಲಾಸಫಿ ಹೇಳುತ್ತೆ. ಲೆಸ್ ಆಕ್ಸಿಜನ್ ಸಪ್ಲೈ ಇಂದಾನು ಸಾಕಷ್ಟು ರೋಗಗಳು ಬರುತ್ತವೆ. ಸ್ಟ್ರೆಸ್ಸು, ಆಂಗ್ಸೈಟಿಯಿಂದ ಪ್ರಜ್ಞೆ ಹೋಗುವುದು, ಧೃತಿ ಸ್ಮೃತಿಗಳ ಭ್ರಮೆ ಬರುತ್ತೆ. ಧೀಧೃತಿ ಸ್ಮೃತಿರ್ಭ್ರಷ್ಟಃ ಕರ್ಮ ಯತ್ ಕರುತೆ ಅಶುಭಂ ಪ್ರಜ್ಞಾಪರಾಧಂ ತಂ ವಿದ್ಯಾತ್ ಸರ್ವರೋಗ ಸರ್ವದೋಷ ಸರ್ವದುಃಖ ಪ್ರಕೋಪಣಂ. ಸರ್ವಾಂಗಾಸನ, ಹಲಾಸನವನ್ನ ಮಾಡೋಣ. ಸರಿ, ಈಗ ಶುರು ಮಾಡಿ. ಅವಗುಣ ಚಿತ್ತನಾಧರೋ. ಹೇ ಪ್ರಭು, ನಾನು ನಿನಗೆ ಶರಣಾಗಿದ್ದೇನೆ. ಯೋಗದಲ್ಲಿ, ಗುರುವಿನಲ್ಲಿ ನನ್ನ ಮನಸ್ಸನ್ನ ಲೀನಗೊಳಿಸಿದ್ದೇನೆ. ಒಂದು ಕ್ಷಣವೂ ನನ್ನ ಮನಸ್ಸಿಗೆ ಅಶುಭ ಬರದಂತೆ ಮಾಡು. ಸರ್ವಾಂಗಾಸನ, ಹಲಾಸನ ಭಾವದಿಂದ ಮಾಡಿ ನೋಡಿ. ಹೀಗೆಲ್ಲ, ಹೀಗೆ ಕೆಲವರು ಹೀಗೆ ಮೇಲ್ಮೇಲೆ ಯೋಗಾನ ಮಾಡ್ತಾರೆ. ನಾನು ಈಗಲೂ ಹೇಳ್ತಾ ಇದ್ದೇನೆ, ಎಲ್ಲ ರೋಗಗಳು ಮತ್ತು ಅದರ ನಿವಾರಣೆಗಳನ್ನ ಹೇಳ್ತೇನೆ ನಾನು. ನ್ಯೂಟ್ರಿಲಾ ಇಂದ ಹಿಡಿದು ಅದರಲ್ಲಿ ನಾವು ಪ್ರೋಟೀನ್ಗೋಸ್ಕರ ಅದು ಸರಿಯಾಗೇ ಇದೆ, ಬಾಡಿ ವೆಯ್ಟ್ಗೆ ತಕ್ಕ ಹಾಗೆ. ನಿಮ್ಮ ತೂಕ ಎಷ್ಟಿದೆಯೋ ನಿಮಗೆ ಅಷ್ಟೇ ಪ್ರೋಟೀನ್ ಬೇಕಾಗಿರುತ್ತೆ. ಸ್ಟ್ರಿಪ್ರಿಲಾನ್ ಅದರ ಎಲ್ಲಕ್ಕಿಂತ ಒಳ್ಳೆ ವಿಕಲ್ಪ. ಇಲ್ಲಿ ನೋಡಿ, ಕುಪೋಷಣೆ ಮೊದಲನೇದು ನೋಡಿ. ಈಗ ನೋಡಿ, ಫಿಸಿಕಲ್ ಡಿಫಿಷಿಯನ್ಸಿ ಇದೆ. ನ್ಯೂನ್ಯತೆಗೆ ಒಂದು ಸಿದ್ಧಾಂತ ಇದೆ. ದೇಹಕ್ಕೆ ಹಲವು ಪ್ರಕಾರದ ಡಿಫಿಷಿಯನ್ಸೀಸ್ ಇರುತ್ತೆ. ಆದರೆ ಈ ಫಿಸಿಕಲ್ ಡಿಫಿಷಿಯನ್ಸಿಗಿಂತ ಅಪಾಯಕಾರಿಯಾದದ್ದು ಮೆಂಟಲ್ ಡಿಫಿಷಿಯನ್ಸಿ. ಅದಕ್ಕಿಂತ ಹೆಚ್ಚು ಅಪಾಯಕಾರಿ ಅಂದರೆ ಶ್ರದ್ಧೆಯ ಮತ್ತು ಭಕ್ತಿಯ ಡಿಫಿಷಿಯನ್ಸಿ. ಇದಕ್ಕಾಗಿ ನಮ್ಮ ಮಹಾಪುರುಷರು ಹೇಳಿದ್ದಾರೆ, ಭಗವಂತನ ಭಕ್ತಿ, ಭಗವಂತನ ನಾಮ ಅದು ಎಲ್ಲಕ್ಕಿಂತ ದೊಡ್ಡ ಔಷಧಿ ಅಂತ. ಹಾಗೆ ನೋಡಿದ್ರೆ ಎಲ್ಲಾ ಮಹಾಪುರುಷರು ಹೇಳಿರುವ ಈ ಸತ್ಯ ಸಮಾನವಾಗಿದೆ. ಮಾಡಿ ಸರ್ವಾಂಗಾಸನ, ಹಲಾಸನ. ಮರ್ಕಟಾಸನ, ಪವನ ಮುಕ್ತಾಸನದಿಂದ ಹಿಡಿದು ಅರ್ಧಾಲಾಸನ, ಪಾದವೃತ್ತಾಸನ, ದ್ವಿಚಕ್ರಾಸನವನ್ನ ನಿಮ್ಮ ನಿಮ್ಮ ಶಕ್ತಿಯ ಅನುಸಾರ ನೀವು ಮಾಡಿ. ಕೈಯಲ್ಲಾದವರು ಶೀರ್ಷಾಸನವನ್ನು ಮಾಡಿ. एक नदिया एक नार कहावत, एक नदिया एक नार कहावत, मीलो नीर भरो, एक नदिया
ಎಲ್ಲರೂ ಕೂತ್ಕೊಳ್ಳಿ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಅನುಷ್ಠಾನಕ್ಕನುಸಾರವಾಗಿ ನೀವು ನಿಮ್ಮ ಭಗವಂತನಿಗೆ ನಿಷ್ಠರಾಗಿ ಶರಣಾಗಿರಿ. ಯೋಗನಿಷ್ಠ, ಆತ್ಮನಿಷ್ಠ, ಸತ್ಯನಿಷ್ಠರಾಗಿ. एक जीव एक ब्रह्म कहावत, एक जीव एक ब्रह्म कहावत, सूर श्याम झगड़ो। एक जीव एक ब्रह्म कहावत, सूर श्याम झगड़ो। अब की मेरे मोही पार उतारो। बोलिए सच्चिदानंद भगवान की। ಕೇಳಿ, ಉಸಿರನ್ನ ಎಳೆದುಕೊಂಡು ಈ ಶ್ಲೋಕವನ್ನ ಹೇಳಿ. ಆಲೋ ಭದ್ರ ಎಂತು ಕೃತೋ ವಿಶ್ವ. ಇದು ವೇದಗಳಲ್ಲಿ ತುಂಬಾ ದೊಡ್ಡ ಉದ್ಘೋಷ. 4 ದಿಕ್ಕಿನಿಂದ ಶುಭವಾಗಲಿ ಅಂತ. ओम विश्वानि देव सवितर्दुरितानि परासुव, यद भद्रं तन्न आसुव. ಶುಭದ ಆಧರಣೆ ಮಾಡಿ. ಜೊತೆಗೆ ದುರ್ವಿಚಾರವಿದೆಯೋ, ದುರ್ಭಾವನೆ ಇದೆಯೋ, ದುರ್ಗುಣ, ದುರ್ಯಾತ, ದುರ್ಬಲತೆ, ದುಃಖ, ಅಶುಭಗಳಿವೆಯೋ ಅದನ್ನ ನಿಮ್ಮಿಂದ ನೀವು ದೂರಗೊಳಿಸಿ. ದೀರ್ಘವಾದಂಥ ಆಳವಾದ ಉಸಿರು. ಮಧ್ಯಮ, ಮತ್ತು ಯೌವನದಲ್ಲಿರೋರು ನಿಮ್ಮ ನಿಮ್ಮ ಸಾಮರ್ಥ್ಯದ ಅನುಸಾರ ನೀವು ಮಾಡ್ತೀರಿ. ನಿರಂತರವಾಗಿ ಮಾಡ್ತಾ ಇರಿ. ಏಕಚಿತ್ತರಾಗಿ ನೀವು ಇದನ್ನ ಮಾಡಿ, ಲಯಬದ್ಧರಾಗಿ ಮಾಡಿ. ನೋಡಿ, ನಿಲ್ಲೋ ಹಾಗಿಲ್ಲ, ನೀವು ನಿರಂತರವಾಗಿ ಮಾಡಿ. ಇವತ್ತು ನಾನು ಅದನ್ನ ನಿಮಗೆ ಹೇಳಿದ್ದೀನಿ. ಚಿಕ್ಕ ಪುಟ್ಟ ರೋಗಗಳು ಸಾವಿಗೆ ಕಾರಣ ಆಗೋಗಿವೆ. ಮಾನವ ಸಮುದಾಯನೇ ಭಯದಲ್ಲಿದೆ. ತ್ರಾಹಿಮಾಂ ತ್ರಾಹಿಮಾಂ 4 ದಿಕ್ಕಿಂದ. ओ माम उद्धरिष्यति, क्व गच्छामि किं करोमि, को माम उद्धरिष्यति, न मरिष्यति मा बिभे, योग त्वाम उद्धरिष्यति. पतंजलि त्वाम उद्धरिष्यति, योग ग्रामः त्वाम उद्धरिष्यति, निरामयं त्वाम उद्धरिष्यति. ಯೋಗಂ ಕೊಡು. ಯೋಗದಿಂದ ನಿನ್ನ ಉದ್ಧಾರವಾಗುತ್ತೆ. ಯೋಗ, ಈ ಯಜ್ಞ ಯುಗ ಯುಗಗಳಿಂದ ನಮ್ಮ ಪೂರ್ವಜರು ವೇದಗಳಿಂದ ಹಿಡಿದು ಉಪನಿಷತ್ತುಗಳಲ್ಲೂ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಗುರುನಾನಕ್ ಗುರುದೇವರಿಂದ ಹಿಡಿದು ಭಗವಾನ್ ಬುದ್ಧ, ಭಗವಾನ್ ಮಹಾವೀರರವರೆಗೂ ಕಾಲ ಕಾಲಕ್ಕೂ ತಕ್ಕ ಹಾಗೆ ನಾನು ಯಾವ ಸಂಪ್ರದಾಯವನ್ನು ನಂಬುವವನಲ್ಲ. ಸತ್ಯವನ್ನ ನಂಬುತ್ತೇನೆ. ನಮ್ಮ ಗುರು ಪರಂಪರೆ, ಶಿಷ್ಯ ಪರಂಪರೆಯನ್ನ ಹೇಗೆ ಆಗ್ರಹಿಸ್ತೀನಿ ಅಂದ್ರೆ, ನಮ್ಮ ಹಿರಿಯರಿಂದ, ನಮ್ಮ ಪೂರ್ವಜರಿಂದ ನಮಗೆ ಯಾವ ಜ್ಞಾನ ಸಿಕ್ಕಿದೆಯೋ ಅದನ್ನ ನಾವು ನಮ್ಮ ಜೀವನದಲ್ಲಿ ನಮ್ಮದಾಗಿಸಿಕೊಳ್ಳುವ ಅಗತ್ಯ ಇದೆ. ನೋಡಿ, ಏಕಚಿತ್ತರಾಗಿ ನೀವು 5 ನಿಮಿಷ ಮಾಡಿ ಸಾಕು. ನಾವು ಈಗ ಇದನ್ನ ಒಂದು 5 ಸಲ ಮಾಡೋಣ. ಮೂರು ಸಲ 5 ಸಲ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. 10 ಸಲ ಮಾಡಿದ್ರೂ ಪ್ರಯೋಜನ ಇಲ್ಲ. 10 ನಿಮಿಷ ಮಾಡಿ. ಜನ ಮಾಡ್ತಿದ್ದಾರೆ, ನಾನು ನೋಡಿದ್ದೀನಿ. ನಾವು ಗುರುಕುಲದಲ್ಲಿ ಓದ್ತಾ ಇದ್ವಿ, ಅಲ್ಲಿ 3 ಸಲ ಪ್ರಾಣಾಯಾಮ ಮಾಡಿಸ್ತಾ ಇದ್ರು.
संध्या में मंत्र आता ओम भू ओम भुआ ओम स ओम ओम जन ओम तप ओम सत्य. ಆಮೇಲೆ ನಾನು ನೋಡಿದೆ, ಯಾರು ನಿರಾಕಾರನ ಉಪಾಸನೆಯನ್ನ ಮಾಡ್ತಾರೆ ಅವರು 3 ಬಾರಿ ಪ್ರಾಣಾಯಾಮ ಮಾಡ್ತಾರೆ. ಅಲ್ಲದೆ ಸರ್ವಗುಣ ಉಪಾಸನೆಯನ್ನ ಮಾಡೋರು 3 ಬಾರಿ ಅನುಲೋಮ ವಿಲೋಮವನ್ನ. ಅಲ್ಲಪ್ಪ, ಯಾರಾದ್ರೂ ನೀರನ್ನ ಕುಡಿಬೇಕು 1 ಲೀಟ್ರು 3 ಲೀಟ್ರು ದಿನಕ್ಕೆ ಅಂದ್ರೆ ನೀವು 3 ತೊಟ್ಟು ಕುಡಿದ್ಬಿಟ್ಟು ಆಗೋಯ್ತು ಅಂತ ಅಂದ್ರೆ ಹೇಗೆ? ಅಯ್ಯೋ ದಡ್ಡ, 3 ಲೀಟ್ರು ಅಂದ್ರೆ 3 ಲೀಟ್ರ್ ಕುಡಿಬೇಕು ಕಣೋ. ಸರಿ ಹೋಗಲ್ಲ. 3 ತೊಟ್ಟು ನೀರು ಕುಡಿಯೋದ್ರಿಂದ ಸರಿ ಹೋಗಲ್ಲ. ಪೂರ್ತಿ 3 ಲೀಟರ್ ನೀರನ್ನ ಕುಡಿಬೇಕು ಆರೋಗ್ಯವಾಗಿರ್ಬೇಕು ಅಂತ ಅನ್ನೋದಾದ್ರೆ ಮತ್ತೆ ಮಾಡೋಣ. ಮೂಗ್ ಕಟ್ಟಿದೆ ಅಂದ್ರು ಅಣುತೈಲ ಹಾಕಿ. ಎಲ್ಲಕ್ಕಿಂತ ಒಳ್ಳೆ ಔಷಧಿ ಅಂದ್ರೆ ಅಣುತೈಲ. ಮತ್ತೆ ಎಲ್ಲಕ್ಕಿಂತ ಒಳ್ಳೆ ಐ ಡ್ರಾಪ್ ಅಂದ್ರೆ ಸೌಮ್ಯ. ದೃಷ್ಟಿಗೋಸ್ಕರ ಇದೆಯಲ್ಲ ಕ್ಯಾಟ್ರಿಕ್, ಗ್ಲೂಕೋಮ್ ಇಂಥ ದೊಡ್ಡ ರೋಗಗಳು. ಸೌಮ್ಯ ಬಹಳ ಪರಿಣಾಮಕಾರಿಯಾಗಿದೆ. ಈ ಸಣ್ಣ ಸಣ್ಣ ವಿಷಯಗಳನ್ನ ನಾನು ನಿಮ್ಗೆ ಹೇಳ್ತಿದ್ದೀನಿ, ಆಗಾಗ ಹೇಳ್ತಿರ್ತೀನಿ. ಭಸ್ತ್ರೀಕಾನ ಮಾಡಿ. ಈಗ ರೋಗಕ್ಕೆ ಮುಖ್ಯವಾದ ಕಾರಣ ನಾನು ಹೇಳಿದ ಹಾಗೆ ಕುಪೋಷಣದಿಂದ ರೋಗ ಆಗತ್ತೆ. ಇದು ದೊಡ್ಡ ಕಾರಣ, ಕುಪೋಷಣೆ. ಲೆಸ್ ಆಕ್ಸಿಜನ್ ಸಪ್ಲೈ, ಪ್ರಜ್ಞಾಪರಾಧ್, ಯೋಗ ಮಾಡದೇ ಇರುವುದು. ಈಗ ಮೂರ್ಖರು ರಿಸರ್ಚ್ ಮಾಡಿದ್ದಾರೆ, ಹೇಳ್ತಾರೆ ಲೆಸ್ ಫಿಸಿಕಲ್ ಆಕ್ಟಿವಿಟಿ ಈಸ್ ಬೀನ್ ಕಾಸ್ ಆಫ್ ಆಲ್ ಡಿಸೀಸಸ್. ಇದಕ್ಕೆ ನಾನು ಸಂಪೂರ್ಣವಾಗಿ ಒಪ್ಪಿಗೆನ ಕೊಡ್ತೇನೆ. ಲೆಸ್ ಯೋಗಿಕ್ ಪ್ರಾಕ್ಟೀಸಸ್, ನಾಟ್ ಓನ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಆರ್ ಪ್ರಾಕ್ಟೀಸಸ್, ಫಿಸಿಕಲ್ ವರ್ಕೌಟ್. ಅರ್ಧಂಬರ್ಧ ವಿಷಯಗಳನ್ನ ತಿಳ್ಕೊಳ್ಳೋದು ಸರಿಯಲ್ಲ. ಇದು ಸೈಂಟಿಫಿಕ್ ವಿಷಯ. ನಾನು ನಿಮಗೆ ಎವಿಡೆನ್ಸ್, ರಿಸರ್ಚ್ ಅಂಡ್ ಎವಿಡೆನ್ಸ್ ಬೇಸ್ಡ್ ಯೋಗ, ಯಜ್ಞ, ಆಯುರ್ವೇದ, ನ್ಯಾಚುರೋಪತಿ, ಏನೆಲ್ಲ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇದೆಯೋ ಅದೆಲ್ಲ ವಿಜುವಲ್ ಆಧಾರಿತ. ಈ ಸ್ವಾಮಿ ರಾಮದೇವ ಯಾವತ್ತೂ ಅಂಧವಿಶ್ವಾಸದ ಸಮರ್ಥಕ ಅಲ್ಲ. ನಮ್ಮ ಋಷಿ ಪರಂಪರೆ, ವೇದ ಪರಂಪರೆ ಇದಕ್ಕೆ ಸಮರ್ಥನೆ ನೀಡಲ್ಲ. ಈ ಥರ 10 ನಿಮಿಷ ಮಾಡಿ. ಇಲ್ಲಿ ಯಾರಿಗೆ ಹೆಚ್ಚು ರೋಗಗಳಿವೆಯೋ, ಹೆಚ್ಚು BP ಮತ್ತು ಶುಗರ್ನ ತೊಂದರೆ ಇದೆಯೋ, ಹೆಚ್ಚು ಲಿವರ್ನ ಪ್ರಾಬ್ಲಮ್ ಇದೆಯೋ, ಇಂಟೆಸ್ಟೈನೋ, ಕಾನ್ಸ್ಟಿಪೇಷನ್ನು, ಕೊಲೈಡಿಸ್ ಇದೆಯೋ, ಅವರು ಮಂಡೂಕಾಸನ ಮಾಡಿ, ಸಶಕಾಸನವನ್ನ ಮಾಡಿ, ಯೋಗ ಮುದ್ರಾಸನದಲ್ಲಿ ಮಾಡಿ, ಕಪಾಲಭಾತಿಯನ್ನ ಮಾಡಿ. ಶುರು ಮಾಡಿ ಎಲ್ರು. ಯಾರಿಗೆ ಹೆಚ್ಚು ತೊಂದರೆ ಇದೆಯೋ ಅವರು ಆಸನದ ಜೊತೆನೆ ಮಾಡಿ. ಶಶಕಾಸನ, ಮಂಡೂಕಾಸನ, ಶಶಕಾಸನ, ಯೋಗ ಮುದ್ರಾಸನ, ವಕ್ರಾಸನ, ಗೋಮುಖಾಸನವನ್ನ ಒಟ್ಟಿಗೆ ಮಾಡಿ, ಕಪಾಲಭಾತಿನೂ ಮಾಡಿ. ನಾನು ನಿಮಗೆ ಈ ವಿಷಯನ ಇವತ್ತು ಹೇಳಬೇಕು ಅಂತ ಇದ್ದೀನಿ. ಸಣ್ಣ ಸಣ್ಣ ಉಪಾಯಗಳು. ಈಗ ಭಯಂಕರವಾದ ಕಾನ್ಸ್ಟಿಪೇಷನ್ ಅಂದ್ರೆ ದೇಹದಲ್ಲಿ ಕೊಳಕು ತುಂಬಿದೆ ಅಂತ. 1 ಸಪ್ತಾಹದಿಂದ ಹಿಡಿದು 1 ದಿನದಿಂದ ಹಿಡಿದು 1 ಸಪ್ತಾಹದವರೆಗೆ, ಹೆಚ್ಚು ಅಂದ್ರೆ 1 ತಿಂಗಳು ನೋಡಿ. 1 ದಿನದಿಂದ ಹಿಡಿದು 1 ವಾರದವರೆಗೆ, ಹೆಚ್ಚು ಅಂದ್ರೆ 1 ತಿಂಗಳ ವಿಷಯನ ನಾನು ನಿಮ್ಗೆ ಹೇಳ್ತಾ ಇರೋದು. ಎಷ್ಟೇ ದೊಡ್ಡ ಹೊಟ್ಟೆ ನೋವಿರ್ಲಿ, ಕೆಲವ್ರ ಹೊಟ್ಟೆಲಿ ಎಷ್ಟು ಟಾಕ್ಸಿನ್ಸ್ ಇರುತ್ತೆ ಅಂದ್ರೆ ಕಾನ್ಸ್ಟಿಪೇಷನ್ನು ಅಷ್ಟೇ ಜಾಸ್ತಿ ಆಗಿರುತ್ತೆ. ದೇಹದಲ್ಲಿ ಕೊಳಕು ತುಂಬಿರುತ್ತೆ. ಸರ್ವಕಲ್ಪ ಮತ್ತೆ ಕಾಯಕಲ್ಪ. ಈ ವಾತ ಅನ್ನೋದಿದೆಯಲ್ಲ, ಇದು ಭಯಂಕರವಾದ ವಾತ. ಸರ್ವಕಲ್ಪ, ಕಾಯಕಲ್ಪ. ಶುರು ಮಾಡಿ ಹಗಲು ರಾತ್ರಿ ಅಂದೆ. ಕಾನ್ಸ್ಟಿಪೇಷನ್ಗೆ 100% ಔಷಧಿ. ಈಗ ನಾನು ಚರ್ಚಾತ್ಮಕವಾಗಿ ಮಾತನಾಡಿದ್ರೆ ಕೆಲವ್ರಿಗೆ ಅದು ಕಷ್ಟ ಆಗಿ ಹೋಗುತ್ತೆ. ಎಲೋಪತಿಯಲ್ಲಿ ವಾತಕ್ಕೆ ಯಾವುದೇ ಔಷಧಿ ಇಲ್ಲ, ಅಸಿಡಿಟಿಗೆ ಯಾವುದೇ ಔಷಧಿ ಇಲ್ಲ. ಕಫ ಕೋಲ್ಡ್ಗೆ ನಿನ್ನೆ ಅಗರ್ವಾಲ್ ಸಾಹೇಬ್ರದು ಒಂದು ಕಾರ್ಯಕ್ರಮ ಇತ್ತು. ನನಗೆ ಇಂಡಿಯಾ ಟಿವಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆಗ ನನಗೆ ಕೆಮ್ಮು ನೆಗಡಿ ಆಗಿತ್ತು ಅಂತ ನಾನು ಕೆಮ್ಮು ನೆಗಡಿಗೆ ಔಷಧಿನ ತಗೊಂಡೆ. ಮೊದಲು 5-6 ದಿನ ಎಲ್ಲ ಇರ್ತಿತ್ತು. ಈ ಸಲ ಒಂದೇ ದಿನಕ್ಕೆ ಮಾಯ ಆಗೋಯ್ತು.
ಅದು ಎಷ್ಟು ಸ್ಟ್ರಾಂಗ್ ಔಷಧಿ ಆಗಿತ್ತು ಅಂದ್ರೆ ಮುಚ್ಚಿದ್ ನನ್ನ ಕಣ್ಣು ತೆಕ್ಕೊಳ್ಳೇ ಇಲ್ಲ, ಮುಚ್ಚಿದ್ದು ತೆಕ್ಕೊಳ್ಳೇ ಇಲ್ಲ ಅಂತೀನಿ. ಓಡಾಡಿದ್ರೆ ತಲೆ ಸುತ್ತಾ ಇತ್ತು. ನಾನು ಡಾಕ್ಟರ್ ಹತ್ರ ಹೋದೆ, ಏನಾಗಿದೆ ಅಂತ ಕೇಳಿದೆ. ಅವರು ಔಷಧಿಯ ಕಾಂಪ್ಲಿಕೇಶನ್ ಅಂದ್ರು. ನೆನ್ನೆ ನೀವು ಔಷಧಿ ತಗೊಂಡಿದ್ರಲ್ಲ ಅದಕ್ಕೆ ಅಂತ. ಕೆಮ್ಮು ನೆಗಡಿಗೆ ಅಂತ ಔಷಧಿ ತಗೊಂಡೆ, ಮುಚ್ಚಿದ ಕಣ್ಣು ತೆಕ್ಕೊಳ್ಳೇ ಇಲ್ಲ. ಹೀಗೆ ಆಮೇಲೆ ಹೇಳಿದ್ರು ಸ್ಟೆರಾಯ್ಡ್ಸ್ ತಗೊಳ್ಳಿ ಅಂತ. ನಾನು ಎಷ್ಟು ದಿನ ಅಂತ ಕೇಳಿದ್ದಕ್ಕೆ ಕಡೆ ಪಕ್ಷ 2 ತಿಂಗಳು ಅಂದ್ರು. ಅದರಿಂದ ಏನಾಗುತ್ತೆ ಅಂದ್ರೆ ಹೊಟ್ಟೆಯಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಈ ಪ್ರೆಗ್ನೆಂಟ್ ಹೆಂಗಸರು ಇರ್ತಾರಲ್ಲ ಹಾಗೆ ಹೊಟ್ಟೆ ಬಂದ್ಬಿಡುತ್ತೆ, ಶುಗರು ಬರ್ಬೋದು, ಆರ್ಥ್ರೈಟಿಸ್ ಆಗೋ ಸಾಧ್ಯತೆ ಇದೆ ಅಂತ ಅಂದ್ರು. ಜೊತೆಗೆ ಹೀಗೆ ಹಾಗೆ ಇನ್ನೂ ಏನೇನೋ ಆಗ್ಬೋದು ಅಂದ್ರು. ಅವರು 1 ವಾರ 1.5 ಗಂಟೆ ಕಾಲ ಪ್ರಾಣಾಯಾಮನ ಮಾಡಿದ್ರು. 1 ವಾರದಲ್ಲಿ ಮುಚ್ಚಿದ ಕಣ್ಣು ತೆಕ್ಕೊಂಡ್ಬಿಡ್ತು. ನೆನ್ನೆ ತಾನೇ ನಡೆದಿರೋದು ಇದು. ನೆನ್ನೆ ಆಸ್ತಾ ಟಿವಿಲಿ, ಟಿವಿ ಇಂಡಿಯಾದಲ್ಲಿ ಎಲ್ಲದರಲ್ಲೂ ಹೇಳಿದ್ರು ಅವರು. ಸಣ್ಣ ಸಣ್ಣ ಔಷಧಿಗಳನ್ನ ನೀವು ಆಗಾಗ ತಗೊಂಡ್ ಬರ್ತಾ ಇರ್ತೀರಿ. ಕೇಳಿದ್ರೆ ಸಣ್ಣದು ಅಲರ್ಜಿಗೆ ಅಂತಿರ್ತೀರಿ. ಎವಿಲಿಕ್ ನಾನ್ ನೋಡಿದ್ರೆ ಎಲ್ಲರೂ ಎವಿಲಿಕ್ ಮಾತ್ರ ತಗೋತಾನೆ ಇದಾರೆ, ಅಲರ್ಜಿ ಅಲರ್ಜಿ ಅನ್ಕೊಂಡು. ನಾನ್ ಹೇಳ್ದೆ ಯೋಗದಿಂದ ಎನರ್ಜಿನ ಪಡ್ಕೊಳ್ಳೋ ದಡ್ಡ, ಯಾಕೆ ಸುಮ್ನೆ ಎವಿಲ್ ತಗೋತೀಯ ಅಂತ. ಮಾತೆತ್ತಿದ್ರೆ ನೆಗಡಿ ಕೆಮ್ಮು ಅಂತ ಔಷಧಿ ತಗೋತಾನೆ ಇರ್ತೀಯ. ಸುಮ್ನೆ ನೀವು ಔಷಧಿನ ತಗೋತಾನೆ ಇರ್ತೀರಲ್ಲ, ನಿಮ್ಗೂ ಗೊತ್ತು ಇದು ದಿಸ್ ಇಸ್ ನಾಟ್ ದಿ ಮೆಡಿಕೇಶನ್. ಈಗ ನೋಡಿ, 2 ವಿಷಯನ ಒಟ್ಟಿಗೆ ಹೇಳ್ತಾ ಇದ್ದೀನಿ. ಎಲೋಪತಿಯಲ್ಲಿ BP, ಶುಗರ್, ಥೈರಾಯ್ಡ್, ಕೆಮ್ಮು, ನೆಗಡಿಗೆ ಯಾವುದೇ ರೀತಿ ಔಷಧಿ ಇಲ್ಲ. ಅಲ್ಲದೆ ನನ್ನ ಪ್ರಕಾರ ಈ ರೋಗಗಳು ರೋಗನೇ ಅಲ್ಲ. ಹಾಗಾದ್ರೆ ಏನಿದು? ಇದು ಒಳಗಿನ ನ್ಯೂನ್ಯತೆ, ಇದು ಒಳಗಿನ ವೀಕ್ನೆಸ್ಸು, ಇದು ಒಳಗಿನ ಟಾಕ್ಸಿನ್ಸು. ಒಳಗಿನ ವೀಕ್ನೆಸ್ಸು ಹೆಚ್ಚಾಗೋದ್ರಿಂದ ರೋಗಗಳು ಬರ್ತವೆ. ಈಗ ಎಲೋಪತಿಯವ್ರಿಗೆ ಏನ್ ಮಾಡ್ತಾರೆ? ಈಗ ಯಾವ ಕಾರಣದಿಂದ BP, ಶುಗರು, ಥೈರಾಯ್ಡು, ಗ್ಯಾಸು, ಎಸಿಡಿಟಿ, ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್ನು, ನೆಗಡಿ, ಕೆಮ್ಮು ಆಗತ್ತೋ ಆ ಕಾರಣನಂತೂ ದೂರನೇ ಇಡ್ತಾರೆ. ಅವ್ರಿಗೆ ಗೊತ್ತೇ ಇಲ್ಲ ಕೊರೋನಾನು ಪ್ರಾಣಾಯಾಮದಿಂದ ಹೋಗುತ್ತೆ ಅನ್ನೋದು. ಕೊರೋನಾ ಸರಿ ಹೋಗೋದು ನಿಮ್ಮ ಇಮ್ಯುನಿಟಿಯಿಂದ. ಕೊರೋನಾ ಸರಿ ಹೋಗೋದು ಗಲಾಯ್, ತುಳಸಿ ಮತ್ತೆ ಅಶ್ವಗಂಧದಿಂದ. ನಾವು ಮಾಡಿದ್ವಿ ಹೀಗೆ. ವಾತ, ಪಿತ್ತ, ಕಫ ತ್ರಿದೋಷಗಳು. ಪಿತೃದೋಷ ಪ್ರಕೋಪಕವಾದ ರೋಗ. ಇದಕ್ಕೋಸ್ಕರ ನಾವು ನಿಮಗೆ ಯಾವ ಸಣ್ಣ ಸಣ್ಣ ಉಪಾಯಗಳನ್ನ ಹೇಳ್ತೇವೋ ಅದರಲ್ಲೂ ಒಂದೊಂದು ರೋಗಕ್ಕೂ ಒಂದೊಂದು ಸಣ್ಣ ಸಣ್ಣ ಉಪಾಯಗಳನ್ನ ನಿಮ್ಗೆ ಹೇಳ್ತೇವೆ. ಕಪಾಲಭಾತಿ ಮಾಡಿ ಮಾಡಿ ನಿಮ್ಗೇನಾದ್ರೂ ಸುಸ್ತಾದ್ರೆ 10-15 ನಿಮಿಷ ಕಪಾಲಭಾತಿ ಮಾಡಿದಾಗ ಸುಸ್ತಾದ್ರೆ ಅನುಲೋಮ ವಿಲೋಮನ ಮಾಡಿ. ಈಗ ದೊಡ್ಡ ರೋಗ ಅಂದ್ರೆ ನೋವಿಗೆ ನಾವು 10 ತರದ ಉಪಚಾರಗಳನ್ನ ಹೇಳ್ತೇವೆ. ಪೀಡಾಲಿನ ಆಯಿಲ್, ಪೀಡಾಲಿನ ಆಯಿಂಟ್ಮೆಂಟ್, ಇದನ್ನ ಮೇಲ್ನಿಂದ ಅಪ್ಲೈ ಮಾಡಬಹುದು. ಆಕ್ಯುಪ್ರೆಷರ್ ಮಾಡ್ತೀವಿ. ಇದಕ್ಕೆ ಪೀಡಾಂತಕವಾದ ನಿರ್ಗುಂಡಿ ಸ್ವಾದನದಿಂದ ಶ್ವಾಸವನ್ನ ತೆಗೆದುಕೊಳ್ಳೋದಕ್ಕೆ ಹೇಳ್ತೀವಿ. ಇದಕ್ಕೆ ಮೆಡಿಕೇಟೆಡ್ ಸ್ಟೀಮ್ ಅಂತ ಕರೀತಾರೆ. ಅಥವಾ ಇದೇ ತರ ಬೇರೆ ಬೇರೆ ರೀತಿಯ ತೈಲಗಳಿಂದ, ಮಹಾನಾರಾಯಣಿ ತೈಲ ಇರಬಹುದು ಅಥವಾ ಪೀಡಾಂತಕ ತೈಲದಿಂದ ಅದು ಸರಿ ಹೋಗುತ್ತೆ. ಅದಕ್ಕೆ ಅದರಿಂದ ಮಸಾಜ್ ಮಾಡಿ ಅಂತೀವಿ. ಅದಕ್ಕೆ ಮೆಡಿಕೇಟೆಡ್ ಮಸಾಜ್ ಸ್ವೇದನ ಅಂತ ಕರಿತೇವೆ. ಸ್ವೇದನಗಳನ್ನ ಮಾಡಿಸ್ತೀವಿ. ಆಮೇಲೆ ಅದರ ಮೇಲೆ ಹಚ್ತೇವೆ ಪಾದಾಂತಕ ಕ್ವಾತ, ನಿರ್ಗುಂಡಿ ರಾಸನ, ಪರಂಡಿ ತೈಲವನ್ನ ಇಲ್ಲಿ ಹಚ್ತೀವಿ. ಈಗ ಅನುಲೋಮ ವಿಲೋಮವನ್ನ ಮಾಡಿ, ಕಪಾಲಭಾತಿ ಅನುಲೋಮ ವಿಲೋಮವನ್ನ ಮಾಡಿ. ಮೊದಲು ಕಪಾಲಭಾತಿ, ಆಮೇಲೆ ಅನುಲೋಮ ವಿಲೋಮ, ಆಮೇಲೆ ಕಪಾಲಭಾತಿ, ಹೀಗೆ ಮಾಡ್ತಾ ಇರಿ. ಈಗ ಕೆಲವರು 1-2 ಮಾಡ್ತಾರೆ. ಆಯ್ತು, ನಾನು ಒಪ್ಕೋತೀನಿ. ಕೆಲವ್ರಿಗೆ ಪೀಡಾನಿಲ್ ಗೋಲ್ಡ್ ಮತ್ತೆ ಆರ್ಥೋಗ್ರಿಡ್ಡೆ ಸಾಕಾಗತ್ತೆ, ಒಪ್ಕೊಂಡೆ. 90% ಜನಕ್ಕೆ ಅದೇ ಸಾಕಾಗತ್ತೆ. ಆದ್ರೆ ಯಾರಿಗೆ ತುಂಬಾ ಜಾಸ್ತಿ ನೋವಿದೆಯೋ, ಯಾರಿಗೆ ನೋವು ಮೈಯಲ್ಲಿ ಮನೆ ಮಾಡ್ಕೊಂಡು ಕೂತಿದೆಯೋ, ರೋಗ ದೇಹದಲ್ಲಿ ಮನೆ ಮಾಡ್ಕೊಂಡು ಕೂತ್ಬಿಟ್ಟಿದ್ರೆ, ರೋಗಗಳು ಡೇರಾ ಹಾಕೊಂಡ್ಬಿಟ್ಟಿದ್ರೆ
ಒಳಗೆ ರೋಗ ಪ್ರತಿಷ್ಠಾಪನೆ ಏನಾದರೂ ಮಾಡ್ಕೊಂಡ್ಬಿಟ್ಟಿದ್ರೆ ಆಗ ಆ ರೋಗವನ್ನ ಕಿತ್ತು ಹೊರಗೆ ಹಾಕೋದಕ್ಕೆ ಕೇವಲ ಪೀಡಾನಿಲ್ ಗೋಲ್ಡ್ ಅಥವಾ ಆರ್ಥೋಗ್ರಿಡ್ ಗೊತ್ತು. 90% ಜನಕ್ಕೆ ಕೇವಲ ಪೀಡಾನಿಲ್ ಗೋಲ್ಡ್ ಮತ್ತು ಆರ್ಥೋಗ್ರಿಡ್ ಸಹಾಯಕ್ಕೆ ಬರಬಹುದು. ಆದರೆ ಉಳಿದವ್ರಿಗೆ 10 ಉಪಾಯಗಳು ಮಾಡಲೇಬೇಕಲ್ಲ. ಪೀಡಾನಿಲ್ ಸ್ಪ್ರೇ, ಪೀಡಾಂತಕ್ ತೈಲ, ಪೀಡಾಂತಕ್ ಆಯಿಂಟ್ಮೆಂಟ್, ಆಮೇಲೆ ಅವ್ರಿಗೆ ಸ್ವೇದನ, ಆಮೇಲೆ ಸ್ವಾಹನ, ಅವ್ರಿಗೇನಾದ್ರೂ ಮಂಡಿ ನೋವು ಜಾಸ್ತಿ ಇದ್ರೆ ಜಾನೋ ಬಸ್ತಿ, ಸೊಂಟ ನೋವು ಜಾಸ್ತಿ ಇದ್ರೆ ಕಟಿ ಬಸ್ತಿ, ವಾಯು ಬಸ್ತಿಯಿಂದ ಅವ್ರಿಗೇನಾದ್ರೂ ಮಲಮೂತ್ರ ಕಟ್ಕೊಂಡಿದ್ರೆ ಅದು, ಅದಕ್ಕೆ ಬಸ್ತಿ ಮತ್ತೆ ಉತ್ರಾ ಬಸ್ತಿ ಅಂತ ಕರಿತೇವೆ. ತಿಳ್ಕೊಳ್ಳಿ ಬಸ್ತಿ ಬಗ್ಗೆ. ಕಟಿ ಬಸ್ತಿ, ಗ್ರಾವೋ ಬಸ್ತಿ, ಮತ್ತೆ ಅನುಲೋಮ ವಿಲೋಮ ಕಪಾಲಭಾತಿಯನ್ನ ನೀವು ಮಾಡ್ತಾನೆ ಇರಬೇಕು. ಆಮೇಲೆ ಆವರೇಜ್ 50% ಜನಕ್ಕೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇರುತ್ತೆ. ಹೆಚ್ಚು ಕಡಿಮೆ 25% ಜನಕ್ಕೆ B12 ಡಿಫಿಷಿಯನ್ಸಿ ಇರುತ್ತೆ. ಹೆಚ್ಚು ಕಡಿಮೆ 25% ಜನಕ್ಕೆ ಕ್ಯಾಲ್ಸಿಯಮ್ಮು, ಐರನ್ನು, ಬಿ ಕಾಂಪ್ಲೆಕ್ಸು, ಅಲ್ಲದೆ ಒಂದಷ್ಟು ನ್ಯೂಟ್ರಿಯೆಂಟ್ಸು, ಮೈಕ್ರೋ ನ್ಯೂಟ್ರಿಯೆಂಟ್ಸು, ಒಮೆಗಾ ಇತ್ಯಾದಿ ಡಿಫಿಷಿಯನ್ಸಿನ ಮಲ್ಟಿ ವಿಟಮಿನ್ ಅಂದರೆ ತುಂಬ ವಿಟಮಿನ್ಗಳ ಡಿಫಿಷಿಯನ್ಸಿ ಇರೋರು ಕೊಡೋದು. ಅವರಿಗೆ ಅವರ ಮಸಲ್ಸ್ ವೀಕ್ ಆಗಿರುತ್ತೆ, ಇಮ್ಯುನಿಟಿ ಕಡಿಮೆ ಆಗಿರುತ್ತೆ. ಅಂಥವ್ರಿಗೆ ಸಿಬಕ್ತಾನ್, ಒಮೆಗಾ ಅವ್ರಿಗೆ ಎಲ್ಲದಕ್ಕಿಂತ ಒಳ್ಳೆಯದು ಅಂದರೆ ಈಗ ಈ ನೋವುಗಳ ಕಾರಣಕ್ಕೆ ವಿಟಮಿನ್ ಡಿ, B12, ಬಿ ಕಾಂಪ್ಲೆಕ್ಸ್, ಐರನ್, ಕ್ಯಾಲ್ಸಿಯಂ, ಒಮೆಗಾ ಮತ್ತೆ ಲೋ ಇಮ್ಯುನಿಟಿ, ಈ 7 ತೊಂದರೆಗಳನ್ನ ಹೋಗಿಸೋದಕ್ಕೆ ಅಂತ ನಾವು 7 ಔಷಧಿನ ಕೊಡಕ್ಕೆ ಆಗಲ್ಲ ಅಲ್ವಾ. ಅದಕ್ಕೆ ನಾವು ಡೈಲಿ ಆಕ್ಟಿವ್ನ ಕೊಡ್ತೇವೆ. ಅದರಲ್ಲಿ ಮಲ್ಟಿವಿಟಮಿನ್ ಬಂದ್ಬಿಡುತ್ತಲ್ವಾ. ಕೆಲವ್ರ ಮೂಳೆಗಳಂತೂ ಹೀಗೆ 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 ಮಾಡ್ತಾ ಇರ್ತಾರೆ, ಕೈ ಕಾಲನ್ನ ಆಡಿಸ್ತಿರ್ತಾರೆ. ಕಟ್ 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 ಅಂತ ಸದ್ದು ಬರ್ತಾ ಇರುತ್ತೆ ಇಡೀ ಮೈಯಿಂದ. ಇದರರ್ಥ ಅವರ ಸ್ಕೆಲಿಟನ್ ಸಿಸ್ಟಮ್ ಅಂದ್ರೆ ಅವರ ಅಸ್ಥಿ ಪಂಜರ ಏನಿದೆ ಅದು ತುಂಬಾ ಒಳಗಿಂದ ವೀಕ್ ಆಗಿದೆ ಅಂತ. ಅದನ್ನೇ ನೀವೇನಾದ್ರೂ ಟೆಸ್ಟ್ ಮಾಡಿದ್ರೆ 10-20 ವರ್ಷದ ನಂತರ ರೋಗಗಳು ಹೊರಗೆ ಬರುತ್ತವೆ. ಆದ್ರೆ ಈ ಸಿಂಪ್ಟಮ್ಸ್ ಏನಿದ್ವೆ ಅವು ಮಹತ್ವಪೂರ್ಣವಾದದ್ದು. ಅವರು ಅದಕ್ಕೆ ಉಪಾಯವನ್ನ ಹುಡುಕ್ತಾರೆ. ಕಾರಣ ವಾತ. ಅವರು ಒಳಗಿನಿಂದ ಗಟ್ಟಿಯಾಗುವುದಕ್ಕೆ ಪ್ರಯತ್ನ ಪಡ್ತಾರೆ. ಅನುಲೋಮ ವಿಲೋಮಾನ ಮಾಡಿ ಮಸಲ್ಸ್ ಅನ್ನ, ಮೂಳೆಗಳನ್ನ, ನರ್ವಸ್ ಸಿಸ್ಟಮ್ ಅನ್ನ ಗಟ್ಟಿಗೊಳಿಸ್ಕೋಬೇಕಾಗತ್ತೆ. ನಾನು ಹಸುವಿನ ತುಪ್ಪದ ಬಗ್ಗೆ ಹೇಳಿದ್ನಲ್ಲ, ಹಾಗೆ ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲದೆ ನಮ್ಮ ಹಳೆಯ ವೈದ್ಯರು ಜೊತೆಗೆ ಇಲ್ಲಿ ಯಾರಾದರೂ ಯುವಕರಿದ್ರೆ ಅವರು ಇದರ ಪ್ರಯೋಗನ ಮಾಡಬೇಕು. ಮಹಾನಾರಾಯಣಿ ತೈಲವನ್ನ ಕುಡಿಸ್ತಾ ಇದ್ರು. ಈಗಿನ ಹೊಸ ವೈದ್ಯರು ಅದನ್ನೆಲ್ಲ ಕುಡಿಸೋದೇ ಇಲ್ಲ. ನೀವು ಅನುಲೋಮ ವಿಲೋಮಾನ ಮಾಡ್ತಾನೆ ಇರಿ. ಮಾಡಿ ಇದು ಈಗ ಯಾರಿಗೆ ಮಂಡಿ ನೋವು ಜಾಸ್ತಿ ಇದೆಯೋ ಅವ್ರಿಗೆ ಎಳ್ಳೆಣ್ಣೆಯಿಂದಾನೇ ಪಕೋಡಾನ ಮಾಡ್ಕೋಬೇಕಂತೆ. ಈಗ ನೀವೇ ಹೇಳಿ, ಯಾರಿಗೆ ಮಂಡಿಯಲ್ಲಿ ನೋವಿದೆಯೋ, ಯಾರಿಗೆ ಚರ್ಮದ ಪ್ರಾಬ್ಲಮ್ ಇದೆಯೋ, ಯಾರಿಗೆ ಚರ್ಮದಲ್ಲಿ ತೊಂದರೆ ಇದೆಯೋ ಅವರಿಗೆ ಮಂಡಿ ನೋವು ಇರುತ್ತೆ. ಅದಕ್ಕೆ ಎಳ್ಳೆಣ್ಣೆ. ಮಂಡಿಲಿ ನೋವು, ಜೊತೆಗೆ ಚರ್ಮದ ಸಮಸ್ಯೆ, ಅನುಲೋಮ ವಿಲೋಮಾನ ಮಾಡಿ. ನೀವು ಮಾಡ್ತಾನೆ ಇರಿ. ಕಪಾಲಭಾತಿ ಮಾಡಿ, ಅನುಲೋಮ ವಿಲೋಮಾನ ಮಾಡಿ, ಮಾಡ್ತಾನೆ ಇರಬೇಕು ನೀವು. ಒಂದು ಅನುಷ್ಠಾನದ ಹಾಗೆ ನನ್ನ ದೇಹ ಒಳಗಿನಿಂದಾನೇ ಸರಿ ಹೋಗ್ತಾ ಇದೆ. ಸೆಲ್ಫ್ ಹೀಲಿಂಗ್, ಸೆಲ್ಫ್ ಇನ್ಸ್ಪಿರೇಷನ್, ಸೆಲ್ಫ್ ಮೋಟಿವೇಶನ್, ಸೆಲ್ಫ್ ಡಿಸಿಪ್ಲಿನ್.
ಸೆಲ್ಫ್ ರಿಯಲೈಸೇಷನ್ನ ಸಂಕಲ್ಪದೊಂದಿಗೆ ನಾವು ಪ್ರಾಣಾಯಾಮವನ್ನ ಮಾಡಬೇಕು. ವಾತ ರೋಗದಲ್ಲಿ ಲೇಪವನ್ನ ಮಾಡ್ಕೋಬೇಕು. ವೆರಿಕೋಸ್ ವೇನ್ಸ್ ಇವೆಲ್ಲವೂ ವಾತ ರೋಗಗಳೇನೆ. ವೆರಿಕೋಸ್ ವೇನ್ಸ್ ಇದೆ, ಸ್ಯಾಲಮ್ ಆಟ್ಮೈನ್ ಡಿಸೀಸಸ್ ಇದೆ, ಪಾರ್ಕಿನ್ಸನ್ ಇದೆ, ಡೆಮಿನೇಷಿಯಾ ಇದೆ, ಆಲ್ಝೈಮರ್ ಇದೆ, ಸೆಲೆಬ್ರಲ್ ಪಾಲಿಸಿ ಇದೆ, ಆಟಿಸಮ್ ಇದೆ. ಇವೆಲ್ಲ ವಾತ ರೋಗಗಳು. ಇದಕ್ಕೆ ಪಥ್ಯ ಬಹಳ ಮುಖ್ಯ. ಪಥ್ಯ ಬಹಳ ಮುಖ್ಯವಾದದ್ದು. ಪಥ್ಯ ಮತ್ತೆ ಈಗ ನೋಡಿ, ಮೊಸರು, ಮಜ್ಜಿಗೆ, ನಿಂಬೆಹಣ್ಣು, ಉಪ್ಪಿನಕಾಯಿ, ಟೊಮೆಟೊ ಹೀಗೆ ಹುಳಿಯಾಗಿರೋ ಯಾವುದೇ ವಸ್ತುನ ತಿಂದ್ರೂ ಈ ಔಷಧಿಗಳು ಕೆಲಸ ಮಾಡಲ್ಲ. ಈಗ ನೀವು ಎಲ್ಲ ಯೋಗವನ್ನ ಮಾಡಿದ್ರಿ, ನೀವು ಪಂಚಕರ್ಮ ಎಲ್ಲ ಔಷಧಿಗಳನ್ನ ತಗೊಂಡು ಶುದ್ಧವಾಗಿ ಹೋದ್ರಿ ಅಂತಾನೆ ಇಟ್ಕೊಳ್ಳಿ. ಆಮೇಲೆ ನೀವೇನಾದ್ರೂ ನಿಂಬೆ ಹಣ್ಣನ್ನ ತಿಂದ್ರೆ ಒಂದು ಹೋಳನ್ನ ಹಿಂಡ್ಕೊಂಡು ತಿಂದ್ರು ಸಾಕು, 7 ದಿನಗಳ ಪರಿಶ್ರಮ ಒಂದೇ ಕ್ಷಣದಲ್ಲಿ ಹಾಳಾಗಿ ಹೋಗುತ್ತೆ. ನಾನ್ ನೋಡಿದೀನಿ, ಬಹಳ ಜನಗಳಿಗೆ ಒಳ್ಳೆ ಲಾಭ ಆಗಿತ್ತು. ಒಂದಿನ ಹುಳಿ ತಿಂದ್ರು. ಮೊದಲು ಯೋಗದಾನ ಸಪ್ತಾಹದಲ್ಲಿ ಒಂದು ದಿನ ಕಡಿ ಮಾಡ್ತಿದ್ರು, ಎಲ್ರೂ ತಿಂತಾ ಇದ್ರು. ನಾನ್ ಬರ್ತಿದ್ದ ಹಾಗೆ ನೋಡಿದ್ರೆ 2-3 ತಿಂಗಳಲ್ಲೇ ಎಲ್ಲರ ಆರೋಗ್ಯನೂ ಹಾಳಾಗಿ ಹೋಗಿದೆ. ನಾನು ಅವ್ರನ್ನ ಸರಿ ಮಾಡೋದು, ಅವ್ರು ಹೇಳ್ತಾರೆ 7 ದಿನ ಸರಿಯಾಗಿತ್ತು ಸ್ವಾಮೀಜಿ, ಆಮೇಲೆ ಎಲ್ಲ ಹಾಳಾಗಿ ಹೋಯ್ತು ಅಂತಾರೆ. ಆಗ ನಾನು ಇವತ್ ನೀನು ಏನ್ ತಿಂದೆ ಅಂತ ಕೇಳ್ದೆ. ಅವ್ರು ಏನ್ ಕೊಟ್ರು ಅದನ್ನ ತಿಂದೆ ಅಂದ್ರು. ನಾನು ಕೇಳ್ದೆ ಏನ್ ತಿಂದೆ ಅಂತ. ಒಬ್ರು ಹೇಳಿದ್ರು ನಾನು ಖೀರಾ ತಿಂದೆ ಅಂತ. ನಾನು ಆರ್ಥರೈಟಿಸ್ನವ್ರಿಗೆ ಖೀರಾ ತಿನ್ನೋದನ್ನ ನಿಲ್ಲಿಸ್ದೆ. ಇನ್ನೊಬ್ಬ ಹೇಳ್ದ ನಾನು ಕಡಿ ತಿಂದೆ ಅಂತ. ಅಲ್ಲ, ನಾನು ಮೊದಲಿನಿಂದಾನೇ ಹೇಳ್ತಿದ್ದೀನಿ ಕಡಿ ಕೊಡಬೇಡಿ ಅಂತ. ನಿನ್ನ ಆರೋಗ್ಯನ ಕಡಿ ಹಾಳು ಮಾಡಿದೆ. ಈಗ ಹೇಳು, 7 ದಿನಗಳ ಪರಿಶ್ರಮನ 1 ಬಟ್ಲು ಕಡಿ ಹಾಳು ಮಾಡು. 1 ಚಮಚ ಮೊಸರು ಕೂಡ ವಿಷದ ಹಾಗೆ ಕೆಲಸ ಮಾಡುತ್ತೆ. ನೀವು ಹೇಳ್ತಿರ್ತೀರಾ ಒಂದೇ ಒಂದು ಚೂರು ಒಂದು ಸ್ವಲ್ಪ ಒಂದು ಚಮಚ ತಿನ್ನಿಸ್ದೆ ಅಷ್ಟೇ, ಹಾಗೆ ನಾನೇನು ಜಾಸ್ತಿ ತಿಂದಿಲ್ಲ ಅಂತೀರಾ. ಆಗ ಒಬ್ಬ ಹುಡುಗ ಬಂದ, ತುಂಬಾ ಸಣ್ಣಗಿದ್ದ, ನಿಂಬೆ ಹಣ್ಣು ತಿಂತಿದ್ದ. ಇಲ್ಲಿ ಯೋಗ ಗ್ರಾಮದಲ್ಲಿ ಓಡೋಗ್ ನಿಂಬೆ ಹಣ್ಣ ಕಿತ್ಕೊಂಡು ತಿಂತಾ ಇದ್ದ. ನಿಂಬೆ ಹಣ್ಣು ತಿಂತಿದ್ದ, ಇಡೀ ದೇಹನೇ ಹಾಳಾಗಿ ಹೋಗಿತ್ತು. ನಿಂಬೆ ಹಣ್ಣು ತುಂಬಾ ತಿಂತಿದ್ದ. ಒಂದ್ ಹುಡುಗಿ ಬಂದಿದ್ಲು, ಇವನು ಮಹಾರಾಷ್ಟ್ರದ ಹುಡುಗ, ಇನ್ನೊಂದು ಹುಡುಗಿ ದುಬೈಯಿಂದ ಬಂದಿದ್ಲು. ಪ್ರೆಗ್ನೆನ್ಸಿ ಆದ್ಮೇಲೆ ಅವಳು ತೂಕ ಎಷ್ಟು ಜಾಸ್ತಿ ಆಗಿತ್ತು ಅಂದ್ರೆ ಅವಳು ನೆಟ್ನಲ್ಲಿ ನೋಡ್ಕೊಂಡು ಓದ್ಬಿಟ್ಲು ಗೂಗಲ್ ಗುರುವಿಂದ, ಸಿಟ್ರಿಕ್ ಫ್ರೂಟ್ಸ್ ಅನ್ನ ತಿನ್ನು, ನಿನ್ನ ತೂಕನ ಕಡಿಮೆ ಮಾಡ್ಕೋ ಅಂತ. ತೂಕ ಏನೋ ಕಡಿಮೆ ಮಾಡ್ಕೊಂಡ್ಲು, ಆದ್ರೆ ಇಡೀ ದೇಹಕ್ಕೆ ಆರ್ಥರೈಟಿಸ್ ಆಗೋಯ್ತಲ್ಲ. ಹೆಚ್ಚು ಸಿಟ್ರಿಕ್ ಫ್ರೂಟ್ಸ್ ಅನ್ನ ತಿನ್ನೋದ್ರಿಂದ ಯೂರಿಕ್ ಆಸಿಡ್ ಹೆಚ್ಚಾಗತ್ತೆ, ಆರ್ಯ ಫ್ಯಾಕ್ಟರ್ ಹೆಚ್ಚಾಗತ್ತೆ, CRP ಹೆಚ್ಚಾಗತ್ತೆ, ಶರೀರದಲ್ಲಿ ನೋವು ಜಾಸ್ತಿ ಆಗತ್ತೆ. ಸ್ವಲ್ಪ ದಿನ ಸುಮ್ನೆ ಇರಿ ಸಾಕು, 3-4 ತಿಂಗಳಲ್ಲಿ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ನಿಧಾನಕ್ಕೆ ಎಲ್ಲವನ್ನೂ ತಿನ್ಬಹುದು. ಬಹಳ ಕಷ್ಟ ಆಗತ್ತೆ. ಪಥ್ಯ ಬಹಳ ಮುಖ್ಯ. ಸರಿ, ಭಸ್ರಿಕಾ ಆದಮೇಲೆ ಮತ್ತೆ ಕಪಾಲಭಾತಿಯನ್ನ ಮಾಡಿ. ಯಾರಿಗೆ ಮಂಡಿಯಲ್ಲಿ ನೋವಿದೆಯೋ ಅವರು ಹೀಗೆ ಮಾಡಿ ನೀವು. ಇಲ್ಲಿ ಬರೋ ಕೆಲವ್ರಿಗಂತೂ ಇಡೀ ದೇಹ ಸೊಟ್ಟಾಗೋಗಿರುತ್ತೆ. ಅವ್ರಿಗೆ 1 ಗಂಟೆ ಅನುಲೋಮ ವಿಲೋಮ ಕಪಾಲಭಾತಿಯನ್ನ ಮಾಡಿಸ್ತೇನೆ. ಈಗ ಆರ್ಥರೈಟಿಸ್ ಅಷ್ಟು ದೊಡ್ಡ ವಿಷಯ ನೋಡಿ. ನಾನೀಗ ಹೇಳ್ತಿರೋಂಥ 100ಕ್ಕಿಂತ ಹೆಚ್ಚು ರೋಗಗಳಿಗೆ ಇಡೀ ಪ್ರಪಂಚದಲ್ಲಿ ಯಾವುದೇ ಔಷಧಿ ಇಲ್ಲ. ಸಸ್ಟೈನಬಲ್ ಟ್ರೀಟ್ಮೆಂಟ್, ನಾಟ್ ಪರ್ಮನೆಂಟ್ ಟ್ರೀಟ್ಮೆಂಟ್ ಫಾರ್ BP, ಶುಗರ್, ಥೈರಾಯ್ಡ್, ಆರ್ಥರೈಟಿಸ್, ಆಸ್ತಮಾ, ಹೀಗೆ 100ಕ್ಕಿಂತ ಹೆಚ್ಚು ರೋಗಗಳಿವೆ. ಅದನ್ನ ನಾವು ಇಲ್ಲಿ ಕ್ಯೂರ್ ಮಾಡ್ತೀವಿ. ಅಥವಾ 99% ಜನಕ್ಕೆ BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲ್ ಔಷಧಿಯನ್ನ ಮೊದಲನೇ ದಿನಾನೇ ನಿಲ್ಲಿಸ್ತೀವಿ ನಾವು. ಈಗ ನೋಡಿ, ಇದಂಥ ಮೂರ್ಖತನದ ವಿಷಯ ಅಂತ ಅಲ್ಲ. ಡಾಕ್ಟರ್ ಹೇಳೋವರೆಗೂ ನಾನು ಕೊಲೆಸ್ಟ್ರಾಲ್ ಔಷಧಿನ ನಿಲ್ಸಕ್ಕಾಗಲ್ಲ ಅಂತ. ನೆನ್ನೆ ಅಂತೂ ಒಬ್ರಿಗೆ ಅವರ BP, ಶುಗರು, ಕೊಲೆಸ್ಟ್ರಾಲ್ ಎಲ್ಲ ಎಷ್ಟು ಡೌನ್ ಆಯ್ತು ಅಂದ್ರೆ ಅವ್ರಿಗೆ ನೆನ್ನೆ ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ. ಯಾಕಪ್ಪ ಏನಾಯ್ತು ಅಂದೆ. ಅವ್ರು ನನಗೆ ಸಿಕ್ಕಾಗ ನೋಡ್ ನಗ್ತಾ ಹೇಳ್ದೆ, ಔಷಧಿನ ಮೊದಲು ನಿಲ್ಸು ಅಂತ. ನೋಡು ಸತ್ತೋಗ್ತೀಯಾ ಅವನು ಅಂದ. ನಾನು ಹ್ಞೂ ಅಂದೆ. ಈಗ ನಿನ್ನ BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು ಔಷಧಿ ಇಲ್ದೇನೆ ಸರಿ ಹೋಗ್ಬೇಕಾದ್ರೆ ಯಾಕೆ ಔಷಧಿ ತಗೋತಾ ಇದೆಯಾ ನೀನು? ಇನ್ನೂ ಕಡಿಮೆ ಆಗೋಗುತ್ತೆ. ಅವನು ತುಂಬಾ ಬುದ್ಧಿವಂತ. ಅವನ ಮಗಳು ತುಂಬಾನೇ ಓದಿರೋ ಅಂತ ಅಡ್ವೊಕೇಟ್. ಅವಳು ಹೆಂಡತಿ ಸರಿಯಾಗಿತ್ತು. ಅಲ್ಲಿ ಇಲ್ಲಿ ನೋಡ್ತಿದ್ದ. ನಾನು ಹೇಳ್ದೆ ಔಷಧಿಗಳನ್ನ ನಿಲ್ಸು ಅಂತ. ಆದ್ರೆ ಯೋಗನ ನಿಲ್ಲಿಸ್ಬೇಡ, ಬದಲಾಗಿ ಆಯುರ್ವೇದದ ಔಷಧಿಗೆ ಶಿಫ್ಟ್ ಆಗು ಅಂದೆ. ಈಗ ನೋಡು, ಯಾರು ನಿಮ್ಮ ರಕ್ತವನ್ನ ತೆಳುವಾಗಿಸುವಂತ ಔಷಧಿ ತಗೋತಾ ಇದ್ದೀರೋ ನೀವು ನಿಮ್ಮ ಪ್ರಾಣದ ಜೊತೆ ಆಟ ಆಡ್ತಿದ್ದೀರಾ. ನಾನು ಇದನ್ನ ಎವಿಡೆನ್ಸ್ ಜೊತೆ ಹೇಳ್ತಾ ಇರೋದು.
ನಾನು ಬರೀ ಕಾನ್ಫಿಡೆನ್ಸ್ ಜೊತೆ ಮಾತಾಡಲ್ಲ. ಕಾನ್ಫಿಡೆನ್ಸ್ ಇದೆ ನನಗೆ, ನನ್ನ ಕಾನ್ಫಿಡೆನ್ಸ್ ಅನ್ನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಆದ್ರೆ ರಿಸರ್ಚ್ ಮತ್ತೆ ಎವಿಡೆನ್ಸ್ ಜೊತೆ ಮಾತಾಡ್ತಾ ಇದ್ದೀನಿ ನಾನು. ರಕ್ತ ತೆಳುವಾಗಿಸೋ ಅಂತ ಔಷಧಿ ತಗೊಳ್ಳೋದ್ರಿಂದ ಪ್ಲೇಟ್ಲೆಟ್, WBC, RBC, ಹಿಮೋಗ್ಲೋಬಿನ್ ಮತ್ತೆ ಅದರ ಪ್ಲೇಟ್ಲೆಟ್ಸ್ ನಿಂದ ಹಿಡಿದು ಬಯೋಕೆಮಿಸ್ಟ್ರಿಯಿಂದಾಗಿ ನಿಮ್ಮ ಲಿವರ್ನ ಮೇಲೆ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಇಲ್ಲೇ ಕೂತಿರೋರು ನೀವು ಹೇಳಿ. ರಕ್ತವನ್ನ ತೆಳುವಾಗಿಸೋ ಔಷಧಿ ತೆಗೆದುಕೊಳ್ಳೋದ್ರಿಂದ ನಿಮಗೆ ಈ ಕಾಂಪ್ಲಿಕೇಶನ್ಸ್ ಬಂದಿದೆ, ಈ ಪ್ಲೇಟ್ಲೆಟ್ಸ್ದು, WBCದು, RBCದು ಅಥವಾ ಲಿವರ್ದು ಅಂಥವ್ರು ಕೈ ಎತ್ತಿ ಮೊದಲು ನೋಡೋಣ. ಇಲ್ಲಿ ಕೂತಿದಿರಲ್ಲ ನೀವು, ನಿಮ್ಮಲ್ಲಿ ರಕ್ತ ತೆಳುವಾಗಿಸುವಂತ ಔಷಧಿನ ಎಷ್ಟು ಜನ ತಗೋತಾ ಇದ್ರಿ ಹೇಳಿ? ಕೊಲೆಸ್ಟ್ರಾಲ್ನ ಔಷಧಿನ ಎಷ್ಟು ಜನ ತಗೋತಾ ಇದ್ರಿ? ಇತ್ತೀಚೆಗೆ ನಾನು ಅದನ್ನ ತುಂಬಾ ಜನಕ್ಕೆ ನಿಲ್ಸಿದ್ದೀನಿ. ಈಗ ಅದರ ಸಂಖ್ಯೆ ಕಮ್ಮಿ ಆಗಿದೆ. ಯಾಕೆ ಅಂದ್ರೆ ನಾನು ಜನಕ್ಕೆ ಹೆದರ್ಸಿ ಔಷಧಿ ತಗೊಳ್ದೇ ಇರೋ ಹಾಗೆ ಮಾಡಿದ್ದೀನಿ. ಕೆಲವರಂತೂ ನಿಲ್ಸೇ ಬಿಟ್ರು, ಹೇಳ್ತಾರೆ ಸ್ವಾಮೀಜಿ ಸುಮ್ಮನೆ ಯಾಕೆ ಕಷ್ಟನ ಸುತ್ಕೊಳ್ಳೋಣ ಅಂತ. ಆದ್ರೆ ಪ್ಲೇಟ್ಲೆಟ್ಸ್ ಎಲ್ರಿಗೂ ಕಮ್ಮಿ ಆಗತ್ತೆ, ಫ್ಯಾಟಿ ಲಿವರ್ ಎಲ್ರಿಗೂ ಆಗತ್ತೆ, ಜೊತೆಗೆ WBC ಜೊತೆಗೆ ಈ ಉಳಿದಿರೋ ಅಂತ ಈ TLC, DLC ಇವೆಲ್ಲವೂ SCOT, SEPT ಎಲ್ಲ ಹಾಳಾಗತ್ತೆ. ಯಾವ್ದ್ರಿಂದ? ರಕ್ತನ ತೆಳುವಾಗಿಸುವಂತ ಔಷಧಿಯಿಂದ. ಆದ್ರೂ ಜನ ತಗೋತಾನೆ ಇದ್ದಾರೆ ಏನೋ ಔಷಧಿ ತಿಂದಂಗೆ. ಸರಿ, ಈಗ ಬಟರ್ಫ್ಲೈ ಮಾಡಿ. ಅಂದ್ರೆ ರಕ್ತ ತೆಳುವಾಗಿಸುವಂತ ಔಷಧಿ ತಗೋಬೇಡಿ. ಏನ್ ಮಾಡೋದು? ರಕ್ತ ಗಟ್ಟಿಯಾಗೋದ್ರೆ, ಬ್ರೈನ್ ಸ್ಟ್ರೋಕ್ ಆಗೋದ್ರೆ, ಹಾರ್ಟ್ ಅಟ್ಯಾಕ್ ಆಗೋದ್ರೆ, ಪ್ಯಾರಲೈಸ್ ಆಗೋದ್ರೆ, ಬ್ರೈನ್ ಹೆಮರೇಜ್ ಆಗೋದ್ರೆ ಏನ್ ಮಾಡೋದು? ಏನೂ ಆಗಲ್ಲ. ರಕ್ತ ತೆಳುವಾಗಿಸೋ ಅಂತ 7 ದಾರಿಗಳನ್ನ ನಾನು ತೋರಿಸ್ತೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಅರ್ಜುನ್ನ ಜಾಲ ಮತ್ತು ಕಾಳು ಮೆಣಸು, ಲೋಕಿ ಮತ್ತೆ ಗೋಧನ ಅರ್ಘ್. ಈ 5ರಲ್ಲಿ ಯಾವ್ದಾದ್ರು ಒಂದಂತೂ ನಿಮಗೆ ಸಿಕ್ಕೇ ಸಿಗತ್ತೆ. ಏನ್ ಹೇಳ್ದೆ? ಇನ್ನೊಂದ್ಸಲ ಹೇಳಿ. ಬೆಳ್ಳುಳ್ಳಿ, ಈರುಳ್ಳಿ, ಅರ್ಜುನನ ಲಾಜ್, ಕಾಳ್ಮೆಣಸು, ಲೋಕಿ ಮತ್ತೆ ಗೋಧನ ಅರ್ಘ್. ಈ 5 ನ್ಯಾಚುರಲ್ಲೇ ಅಲ್ವಾ? ರೆಡಿಮೇಡೇ ಬೇಕು ಅಂದ್ರೆ ಮನೆ ಹಾಳಾಗತ್ತೆ. ಬೇಕಾದ್ರೆ ಲಿಪಿಡೋಮ್ ತಗೊಳ್ಳಿ. ಲಿಪಿಡೋಮ್ ಇಂದ ನಿಮ್ಮ ತೂಕನೂ ಕಮ್ಮಿ ಆಗತ್ತೆ, ಲಿಪಿಡೋಮ್ ಇಂದ ಕೊಲೆಸ್ಟ್ರಾಲು ಕಮ್ಮಿ ಆಗತ್ತೆ, ಮತ್ತೆ ದೇಹದಲ್ಲಿ ಕೊಳಕು ಟಾಕ್ಸಿನ್ಸ್ ಇದೆಯಲ್ಲ ಅದು ಕ್ಲೀನ್ ಆಗೋಗುತ್ತೆ. ಒಳ್ಳೇದೇ, ಏನು ತೊಂದರೆ ಇಲ್ಲ ನಿಮ್ ಲಿವರ್ಗೆ. ಆದ್ರಿಂದ ನಮ್ಮ ರಕ್ತಕ್ಕಾಗ್ಲಿ ನಮ್ಮ ಬಯೋಕೆಮಿಸ್ಟ್ರಿಗಾಗ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಏನ್ ಮಾಡೋದು? ನಮ್ ಜನ ಇದಾರಲ್ಲ, ಕೆಮಿಸ್ಟ್ ಹತ್ರ ಹೋಗ್ತಾರೆ, ಔಷಧಿ ತಗೊಂಡ್ ಬರ್ತಾರೆ, ರಕ್ತ ತೆಳುವಾಗಿಸುವಂಥದ್ದು. BP ಔಷಧಿನ ಯಾಕೆ ತಗೊಳ್ಳೋದು? ಗುರುಜಿ BP ಹೆಚ್ಚಾಗೋದ್ರೆ ಏನ್ ಮಾಡೋದು? ಹೇಗ್ ಜಾಸ್ತಿ ಆಗತ್ತೆ? ಅನುಲೋಮ ವಿಲೋಮನ ಮಾಡಿ. ಶೀತಲಿ ಶೀತಕಾರಿ ಮಾಡಿ. ಶೀತಕಾರಿ, ಅನುಲೋಮ ವಿಲೋಮ, ಉದ್ಗೀತ್, ಲೋಕಿನ ಜ್ಯೂಸ್ನ ಕುಡ್ಕೊಳ್ಳಿ. ಜೊತೆಗೆ ತುಂಬಾನೇ ಹೆಚ್ಚು ತಣ್ಣಗಿರೋ ನೀರಿಂದ 15ರಿಂದ 20 ನಿಮಿಷಗಳವರೆಗೆ ತಲೆಯಿಂದ ಕಾಲಿನವರೆಗೂ ನೀರನ್ನ ಹಾಕೊಳ್ಳಿ ಮೈ ಮೇಲೆ. ನಾವಿಲ್ಲಿ ಏನ್ ಮಾಡ್ತೀವಿ? ಆರ್ಮ್, ಫೋರ್ಟ್, ಹಿಪ್ ಬಾತ್. ನಾವು ಮಾಡೋ ಸ್ನಾನನೇ ಈಗ ಮೆಡಿಕೇಶನ್ ಅನ್ನೋ ಹಾಗೆ ಮಾಡ್ಬೇಕಾಗತ್ತೆ. ಮೆಡಿಕೇಟೆಡ್ ಸ್ನಾನನ ಮಾಡಿ. ತಣ್ಣಗಿರೋ ನೀರಿಂದ ಸ್ನಾನ ಮಾಡಿ. ನಿಮ್ ಬ್ಲಡ್ ಪ್ರೆಷರು ಸರಿ ಹೋಗುತ್ತೆ. ನಿಮ್ಮ ಒಳಗಿನ ಬ್ಲಡ್ ಪ್ರೆಷರ್ಗೆ ಕಾರಣ ಲಿವರ್, ಕಿಡ್ನಿ, ಥೈರಾಯ್ಡ್, ಕೊಲೆಸ್ಟ್ರಾಲ್, ಹಾರ್ಟ್ ನ ಪ್ರಾಬ್ಲಮ್ಮು, ಬ್ಲಡ್ ಸರ್ಕ್ಯುಲೇಷನ್. ಈ ನಿಮ್ಮ ಎಲ್ಲ ಈ ಅನುಲೋಮ ವಿಲೋಮ, ಭ್ರಮರಿ, ಉದ್ಗೀತ, ಕಪಾಲಭಾತಿ, ಅನುಲೋಮ ವಿಲೋಮ, ಭ್ರಮರಿ, ಉದ್ಗೀತ, ಶೀತಕಾರಿ, ಇದರಿಂದ ಎಲ್ಲ ಸರಿ ಹೋಗುತ್ತೆ. ಅದ್ರ ಮೇಲ್ ಬೇಕು ಅಂದ್ರೆ BP ಗ್ರಿಡ್ ಅಥವಾ ಮುಕ್ತವಟಿನ ತಗೊಳ್ಳಿ. 2-3 ತಿಂಗಳಲ್ಲಿ ಎಲ್ಲ ಸರಿ ಹೋಗುತ್ತೆ. 2-3 ತಿಂಗಳಲ್ಲಿ ಮುಕ್ತಾವಟಿ ಅಥವಾ BP ಗ್ರಿಡ್ ಬೇಕಾಗಲ್ಲ ನಿಮ್ಗೆ. ಮೊದಲು ಅಲೋಪತಿನ ನಿಲ್ಸಿ, ಆಯುರ್ವೇದನ ಪಾಲಿಸಿ, ಜೊತೆಗೆ ಯೋಗನ ಮಾಡಿ. ನೀವು ಮಾಡಿ. ಆಮೇಲೆ ನಿಮ್ಮ ಆಯುರ್ವೇದನೂ ಬೇಡ, ನಿಮ್ BP ಸರಿಯಾಗೇ ಇರುತ್ತೆ. ಏನ್ ಮಾಡ್ತಾ ಇದ್ದೀರಾ ನೀವು? ಹೀಗೆ ಒಂದೊಂದು ರೋಗಕ್ಕೂ ನಾವು ಕಾರಣದ ನಿವಾರಣೆಯನ್ನ ಮಾಡ್ತೇವೆ. ನಾವು ಪ್ಯಾನ್ಕ್ರಿಯಾಸ್ನ ಆಕ್ಟಿವೇಟ್ ಮಾಡ್ತೀವಿ. ನಾವು ಬಾಡಿಯಲ್ಲಿರುವಂತಹ ಪೂರಾ ಸೆಲ್ಗಳನ್ನ ರಿಪೇರಿ ಮಾಡ್ತೀವಿ. ಸ್ಟ್ರೆಸ್ನ ಕಂಟ್ರೋಲ್ ಮಾಡ್ತೀವಿ. ಹೀಗ್ ಮಾಡಿ ಶುಗರ್ನು ಕಂಟ್ರೋಲ್ ಮಾಡ್ತೀವಿ. ಇದಕ್ಕೋಸ್ಕರ ನಾವು ನಿಮಗೆ ಕೊಡೋದು
ಮಧುನಾಶಿನಿ ಮಧು ಗ್ರೇಡ್ ಪ್ಯಾನ್ಕ್ರಿಯಾಸ್ಗೋಸ್ಕರ, ಇಡೀ ಬಾಡಿನ ರಿಪೇರಿ ಮಾಡುತ್ತದು. ಬ್ರೈನ್ಗೋಸ್ಕರ ನಾವು ಕಪಾಲಭಾತಿ ಅನುಲೋಮ ವಿಲೋಮಗಳನ್ನ ಮಾಡಿಸ್ತೀವಿ. ಯಾರಿಗಾದ್ರೂ ಹೆಚ್ಚಿಗೆ ಬ್ರೈನ್ ಸ್ಟ್ರೆಸ್ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ನಾವು ಮಧುವಟಿನ ಕೊಡ್ತೀವಿ. ಅಕಸ್ಮಾತ್ ಇಮ್ಯುನಿಟಿ ಏನಾದ್ರೂ ತುಂಬಾನೇ ವೀಕ್ ಆಗಿದ್ರೆ ಇಮ್ಯುನಿಟಿ ಗ್ರಿಡ್ ನ ಕೊಡ್ತೀವಿ ನಾವು. ಇಷ್ಟೇ ವಿಷಯ. ಲಿವರ್ಗೆ ಅನ್ನೋದಾದ್ರೆ ಸರ್ವಕಲ್ಪ್, ಕಾಯಕಲ್ಪ್, ಲಿವರ್ ಗ್ರಿಡ್, ಲವಾಮೃತ್ ಬಹಳ ಜನಕ್ಕೆ ಒಳ್ಳೇದಾಗಿದೆ ಇದರಿಂದ. ಬಿಪಿಗೆ ಪಾಯಿಂಟ್ ನ ಒತ್ತಿ, ಜೊತೆಗೆ ಹೀಗ್ ಮಾಡಿ, ಶೀತಲಿ ಶೀತಕಾರಿ ಜೊತೆಗೆ ಅನುಲೋಮ ವಿಲೋಮ. ಅಲ್ಲದೆ ಇನ್ನೂ ಏನಾದರೂ ಜಾಸ್ತಿ ಆಗೋದ್ರೆ ಐಸಿಂದ ಸ್ಪೈನಲ್ ಕಾರ್ಡ್ಗೆ ಮಸಾಜ್ ಮಾಡಿಸಿ. ಒಂದೇ ಏಟ್ಗೆ 20-30 ಪಾಯಿಂಟ್ ಬಿ ಪಿ ಕಡಿಮೆ ಆಗಿ ಹೋಗುತ್ತೆ. ಅಕಸ್ಮಾತ್ ಏನಾದರೂ ತುಂಬಾ ಜಾಸ್ತಿ ಆಗಿದ್ರೆ ಮುಕ್ತಾವಟಿಯ 4 ಗೋಲಿಗಳನ್ನ ಕಚ್ಚಿ ಅಗದು ನುಂಗುಬಿಡಿ. 4 ಮುಕ್ತಾವಟಿ ಮಾತ್ರೆಗಳನ್ನ ಅಗಿದು ನುಂಗುಬಿಡಿ. 200ರಿಂದ ನಿಮ್ಮ ಬಿ ಪಿ ಸೀದಾ 150ಕ್ಕೆ ಬಂದು ಇಳಿಯುತ್ತೆ. ಅಲೋಪತಿಗಿಂತ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಇನ್ಸ್ಟೆಂಟ್ ಬೆನಿಫಿಟ್. 4 ಮುಕ್ತಾವಟಿ ತಗೊಳ್ಳಿ ಅಥವಾ 4 ಬಿ ಪಿ ಗ್ರಿಡ್ ತಗೊಳ್ಳಿ. ಅನುಲೋಮ ವಿಲೋಮದ ಜೊತೆಗೆ ಶೀತಲಿ ಶೀತಕಾರಿ ಮಾಡಿ. ಜೊತೆಗೆ ಯಾರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆಯೋ 21 ಬಾರಿ ಉಜ್ಜಾಯಿಯನ್ನ ಮಾಡಿ. ನಿಮ್ಮ T3, T4, TSH 100% ಸರಿ ಹೋದ್ಮೇಲೆ, ಅಂದ್ರೆ ನಾರ್ಮಲ್ ಆದ್ಮೇಲೆ, ಉಜ್ಜಾಯಿ, ಸಿಂಹಾಸನ ಇತ್ಯಾದಿಗಳನ್ನ ಮಾಡಿದ್ಮೇಲೆ ಸರ್ವಾಂಗಾಸನೂ ನೀವು ಮಾಡಬಹುದು. ಉಜ್ಜಾಯಿನೇ ಸಾಕು ಅನ್ನೋದಾದ್ರೆ ಕಪಾಲಭಾತಿನ ಆಕ್ಯುಪ್ರೆಷರ್ ಜೊತೆ ಮಾಡಬಹುದು. ಥೈರಾಯ್ಡ್ಗೆ ಯಾಕೆ ಔಷಧಿ ತಗೋಬೇಕು? ಥೈರಾಯ್ಡ್ ಔಷಧಿಯಿಂದ ತುಂಬಾ ಕಾಂಪ್ಲಿಕೇಶನ್ಸ್ ಇವೆ. ಥೈರಾಯ್ಡ್ನ ಔಷಧಿ ತಗೋತಾ ಜನರ ಕಣ್ಣು ಹೊರಗೆ ಬರೋದನ್ನ ನಾನು ನೋಡಿದ್ದೀನಿ. ಥೈರಾಯ್ಡ್ನ ಔಷಧಿಯನ್ನ ತಗೊಂಡ್ರೆ ನಿಮಗೆ ತಲೆ ಸುತ್ತ ಬರುತ್ತೆ, ತೂಕ ಏರುತ್ತೆ ಅಥವಾ ಕಮ್ಮಿ ಆಗುತ್ತೆ. ಥೈರಾಯ್ಡ್ನ ಔಷಧಿ ತಗೋತಾ ಅವ್ರಿಗೆ ಮೆನೋಪಾಸ್ ಡಿಸ್ಟರ್ಬ್ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಥೈರಾಯ್ಡ್ನ ಔಷಧಿ ತಗೋತಾ ಜನಕ್ಕೆ ತಲೆ ಸುತ್ತ ಬರೋದು, ಔಷಧಿ ಡೋಸ್ಗಳು ಜಾಸ್ತಿ ಆಗತ್ವೆ. ಈ ಆರ್ಟಿಫಿಷಿಯಲ್ ವಿಧಾನ ಸರಿಯಲ್ಲ. ನೀವು ಥೈರಾಯ್ಡ್ ಗ್ರಿಡ್ ತಗೊಳ್ಳಿ, ಕಪಾಲಭಾತಿ ಮಾಡಿ, ಸಿಂಹಾಸನ ಮಾಡಿ, ಥೈರಾಯ್ಡ್ ಕ್ಯೂರ್ ಆಗುತ್ತೆ. ಪ್ರಾಸ್ಟೇಟ್ಗೆ ಪ್ರಾಸ್ಟೋ ಗ್ರಿಡ್ ಮತ್ತೆ ಕಪಾಲಭಾತಿ ಮಾಡಿದ್ರೆ ಸಾಕು. ಸಣ್ಣ ಉಪಾಯಗಳು. ಹೀಗೆ ಒಂದೊಂದು ರೋಗಕ್ಕೂ 10 ಉಪಾಯಗಳಿರುತ್ತವೆ. ನಾವು ನಾಳೆ ನಿಮಗೆ ಇನ್ನೂ ವಿಸ್ತಾರವಾಗಿ ಹೇಳ್ತೀವಿ. ಇವತ್ತು ಸಾಕಷ್ಟು ವಿಷಯ ಹೇಳಿದೀವಿ. ಉಜ್ಜಾಯಿನೂ ಮಾಡ್ತಾ ಇರಿ. ಆರೋಗ್ಯವಾಗಿರೋರು 3 ಸಲ ಮಾಡಿ. ಥೈರಾಯ್ಡ್ ಪ್ರಾಬ್ಲಮ್ಮು ತುಂಬಾನೇ ಜಾಸ್ತಿ ಇದ್ರೆ 11ರಿಂದ 21 ಸಲದವರೆಗೂ ಮಾಡಬಹುದು. 100 mg ಥೈರಾಕ್ಸಿನ್ ಅನ್ನ ತಗೋತೀರಿ ಅಂದ್ರೆ 21 ಸಲ ಬೆಳಿಗ್ಗೆ, 21 ಸಲ ಸಂಜೆ ನೀವು ಮಾಡಿ. ಇದ್ರಲ್ಲಿ ಪ್ರಾಬ್ಲಮ್ ತಾನೇ ಏನಿದೆ, ಯಾವಾಗ ಬೇಕಾದ್ರೂ ಮಾಡಬಹುದು. ಉಜ್ಜಾಯಿಲಿ ಊಟ ತಿಂಡಿಗೆ ಯಾವುದೇ ನಿಯಮ ಇಲ್ಲ. ಹೀಗೆ 20-30 ಸೆಕೆಂಡ್ ಹಿಡ್ಕೊಂಡು ಆಮೇಲೆ ಉಸಿರು ಬಿಡಿ. ನಾವು ಇದಕ್ಕೋಸ್ಕರನೇ ನಿಮ್ಮ ಹತ್ರ ಇದನ್ನೆಲ್ಲ ಮಾಡಿಸೋದು. ನಿಮಗೆ ಕೇವಲ ನಾವು ಕಾನ್ಫಿಡೆನ್ಸ್ ಅನ್ನ ಕೊಡಲ್ಲ. ನಾವು ಮೊದಲನೇ ದಿನದಿಂದಾನೇ 90%ನಷ್ಟು, ಇನ್ನು 5ರಿಂದ 7 ದಿನದ ಒಳಗೆ 99% ಅಷ್ಟು ಜನಕ್ಕೆ ಔಷಧಿಗಳನ್ನ ನಿಲ್ಲಿಸ್ಬಿಡ್ತೀವಿ ನಾವು. ಇನ್ನೊಂದು % ಜನ ಯಾರಿರ್ತಾರೆ ಅವ್ರಿಗೆ 3ರಿಂದ 4 ವಾರದಲ್ಲಿ ಅವರು ಔಷಧಿ ನಿಲ್ಲಿಸೋ ಹಾಗೆ ಮಾಡ್ತೀವಿ. ಇರಲಿ, ನಾನೀಗ ಔಷಧಿಗಳ ವಿಷಯನ ಮಾತಾಡಿದೆ, ಜೊತೆಗೆ ಅದರ ಪ್ರಭಾವಗಳ ಬಗ್ಗೆ ಮಾತಾಡಿದೆ. ಈಗ ನೀವು ಯೋಗನ ಮಾಡ್ತೀರಲ್ಲ, ಯೋಗದಲ್ಲಿ ನೀವು ಪೂರ್ಣ ಅಂತರ್ಮುಖಿಯಾಗಿ, ನೆನ್ನೆ ನಾನು ನಿಮ್ಗೆ ಹೇಳಿದ್ದೆ, ರೋಗಗಳಿಗೆ ಕಾರಣ ಒಳಗಿರುವಂಥ ಟಾಕ್ಸಿನ್, ಬಾಡಿ, ಮೈಂಡ್, ಥಾಟ್, ಎಮೋಷನ್ಸು ಆರ್ಡರಲ್ಲಿ ಇರೋದಿಲ್ಲ, ಡಿಸಾರ್ಡರ್. ಒಳಗೆ ಟಾಕ್ಸಿನ್ಸ್ ಜಾಸ್ತಿ ಆಗುತ್ತೆ, ವೀಕ್ನೆಸ್ಸು ಜಾಸ್ತಿ ಆಗುತ್ತೆ. ಒಳಗಿನ ಬಲಹೀನತೆನೇ ರೋಗಗಳಿಗೆ ಮೂಲ. ಶರೀರದ ಒಳಗೇನಾದರೂ ಪ್ರಮಾದ ಆದರೆ ಈ ಪ್ರಮಾದನೇ ದುಃಖ, ದರಿದ್ರಕ್ಕೆಲ್ಲ ಕಾರಣ. ಪ್ರಜ್ಞಾಪರಾಧ ತಂ ವಿದ್ಯಾತ್ ಸರ್ವರೋಗ ಸರ್ವರೋ ದುಃಖ ಸರ್ವದೋಷ ಪ್ರಕೋಪಣ. ಸಿಸ್ಟಮಿಕ್ ಚಿಕಿತ್ಸೆ ನಡೀತಾ ಇದೆ. ಯಾವಾಗಲೂ ನೀವು ಪ್ರಾಣಾಯಾಮ ಮಾಡಬೇಕಾದ್ರೆ ನಿಮಗೆ ಪ್ರಾಬ್ಲಮ್ ಇರೋವಂಥ ಅಂಗ ಇದೆಯಲ್ಲ, ಅದು ಸರಿ ಹೋಗುವಂಥ ಸಂಕಲ್ಪದ ಜೊತೆ ಮಾಡಬೇಕು.
ಈಗ ಯಾರಿಗೆ ಮೆಂಟಲ್ ಪ್ರಾಬ್ಲಮ್ಸ್ ಇದೆಯೋ, ಮಾನಸಿಕ ತೊಂದರೆ ಇದೆಯೋ, ಅವ್ರಿಗೆ ರಾಮಬಾಣ ಅಂದ್ರೆ ಪೂರ್ಣ ಅಂತರ್ಮುಖಿಯಾಗಿ ಸ್ಥಿತಪ್ರಜ್ಞರಂತೆ ಶ್ರದ್ಧೆಯಿಂದ ಕಪಾಲಭಾತಿ, ಅನುಲೋಮ ವಿಲೋಮ ಅಥವಾ ಪ್ರಾಣಾಯಾಮನ ಮಾಡೋದು. ಮಾಡಿದ್ರೆ ಎಲ್ಲಾ ಥೆರಪಿಗಳು ಕೂಡ ನಿಮಗೆ ನಿಮ್ಮ ಇಡೀ ದೇಹವನ್ನ ಡಿಟಾಕ್ಸ್ ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 99% ಅಷ್ಟು ಜನರಿಗೆ ನಾವು ಇಲ್ಲಿ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್, ಸೆಸಿಯೋಮೇನಿಯಾಗಳಿಗೆ ಔಷಧಿಯನ್ನ ನಿಲ್ಲಿಸ್ಬಿಡ್ತೀವಿ. ಎಂಥದೇ ಭಯಂಕರವಾದ ಆಂಗ್ಸೈಟಿ ಇರಲಿ, ವಿಶ್ವಾಸವನ್ನ ಇಡಬೇಕು, ಯೋಗವನ್ನ ಮಾಡಬೇಕು. ಹೀಗೆ ನಾನು ಮಾಡ್ತಿರೋ ಹಾಗೆ, ನಾನು ನಿಮ್ಗೆ ಹೇಳ್ತಿದ್ದ ಹಾಗೆ ಬೇರೆ ಬೇರೆ ಈಗ ಈ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅದಕ್ಕೆ ಕಾರಣ ಏನು? ಲಿವರ್, ಕಿಡ್ನಿ, ಸ್ಟ್ರೆಸ್. ಎಷ್ಟು ನೀವು ಸ್ಟ್ರೆಸ್ ಫ್ರೀ, ರಿಲ್ಯಾಕ್ಸ್ ಆಗಿ ಸಹಜವಾಗಿರ್ತಿರೋ, ಪ್ರಶಾಂತ ಚಿತ್ತವಾಗಿರ್ತಿರೋ, ಆಮೇಲೆ ಡರ್ಮಾಗ್ರಿಡ್, ಸೋರಿಯಾಗ್ರಿಡ್, ಮಲೋನಾಗ್ರಿಡ್, ಕಾಯಾಕಲ್ಪ ನೀಮ್ ಔಷಧಿ ಕೊಡ್ತೀವಿ, ಮಾತ್ರೆ ಕೊಡ್ತೀವಿ, ತೈಲಗಳನ್ನ ಕೊಡ್ತೀವಿ, ಕಾಯಾಕಲ್ಪ ತೈಲವನ್ನ ಕೊಡ್ತೀವಿ. ಅಲ್ಲದೆ ನಾವು ಶಂಖ ಪ್ರಕ್ಷಾರಣವನ್ನು ಮಾಡಿಸ್ತೇವೆ, ನಿಮಗೆ ವಿರೇಚನವನ್ನು ಮಾಡಿಸ್ತೇವೆ, ಬೇರೆ ಬೇರೆ ತರಹದ ಪ್ರೊಸೀಜರ್ಗಳಿವೆ, ಅದನ್ನು ಮಾಡಿಸ್ತೀವಿ. ನಿರೋಗಿಗಳು ಬರ್ತಾರೆ ಇಲ್ಲಿ. ಕೆಲವು ಜನ ನಿರೋಗಿಗಳಾಗಿದ್ರೂ ನೀವು ಥೆರಪಿಯನ್ನ ಮಾಡಿಸ್ಬೇಕಾಗತ್ತೆ. ಈಗ ಕಣ್ಣಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಇಟ್ಕೊಳ್ಳಿ, ಹೇಗಿದ್ರು ಇಲ್ಲಿವರೆಗೂ ಬಂದಿದ್ದೀರಾ, ಅಕ್ಷಿತರ್ಪಣವನ್ನ ಕಡೆ ಪಕ್ಷ 1 ರಿಂದ 3 ಬಾರಿ ಮಾಡೇ ಬಿಡಿ, ಕಣ್ಣು ಚೆನ್ನಾಗಿರುತ್ತೆ. ಈ ಥೆರಪಿಗಳು ಯಾಕೆ? ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಆತುರಸ್ಯ ವಿಕಾರ ಪ್ರಶಮನಂ ಚ. ಇದು ಉದ್ದೇಶ. ಯಾವುದೇ ರೋಗ ಇಲ್ಲದೆ ಇದ್ರೂ ಶಿರೋಧಾರವನ್ನ ಮಾಡಿಸಿ, ಯಾವುದೇ ರೋಗ ಇಲ್ಲದಿದ್ರು ಅಕ್ಷಿತರ್ಪಣವನ್ನ ಮಾಡಿ, ಯಾವುದೇ ರೋಗ ಇಲ್ಲದೆ ಇದ್ರೂ ಜಲನೀತಿ ಸೂತ್ರನೀತಿನ ಮಾಡಿ, ಯಾವುದೇ ರೋಗ ಇಲ್ಲದೆ ಇದ್ರೂ ಸ್ನೇಹನ ಸ್ವೇದನ ವಾಮನ ವಿರೇಚನಗಳನ್ನ ಮಾಡಿ, ಜೊತೆಗೆ ನೀವು ಮಡ್ ಥೆರಪಿಯನ್ನು ಮಾಡಿ, ಯಾವುದೇ ರೋಗ ಇಲ್ಲದೆ ಇದ್ರೂ ವಾಟರ್ ಥೆರಪಿ ಮಾಡಿ, ಯಾವುದೇ ರೋಗ ಇಲ್ಲದೆ ಇದ್ರೂ ತ್ರಾಟಕವನ್ನ ಮಾಡಿ, ಯಾವುದೇ ರೋಗ ಇಲ್ಲದೆ ಇದ್ರೂ ಥೆರಪಿಯ ಲಾಭವನ್ನ ಪಡೆಯಿರಿ. ಈ ಯೋಗ, ಯಜ್ಞ, ಆಯುರ್ವೇದ, ನ್ಯಾಚುರೋಪತಿಯ ಲಾಭ ಪಡೀರಿ. ಯಾವುದೇ ರೋಗ ಇಲ್ಲದೇ ಇದ್ರೂ ಪರವಾಗಿಲ್ಲ, ನೀವು ಸರ್ವಕಲ್ಪ ಕಾಯಕಲ್ಪಗಳನ್ನ ಕುಡಿಯಿರಿ, ನಿಮ್ಮ ಲಿವರು, ಕಿಡ್ನಿ ಎಲ್ಲವೂ ಆರಾಮಾಗಿರುತ್ತವೆ. ನಿಮಗೆ ಯಾವುದೇ ರೋಗ ಇಲ್ಲದೇ ಇದ್ರೂ ಪರವಾಗಿಲ್ಲ, ನಾವು ನಿಮಗೆ ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ಕಷಾಯನ ಕೊಡ್ತೀವಿ, ಕುಡೀರಿ. ಒಂದಿನ ಗೋರ್ಖಾ, ಒಂದಿನ ಸರ್ವಕಲ್ಪ, ಒಂದಿನ ಕಾಯಕಲ್ಪ, ಒಂದಿನ ಅರ್ಜುನ, ಒಂದಿನ ವೃಕದೋಷರ. ಇದನ್ನ ಕುಡಿದ್ರೆ ಏನಾಗತ್ತೆ? ಒಂದಿನ ನಿಮ್ ಸ್ಕಿನ್ ಗ್ಲೋ ಆಗತ್ತೆ, ಇನ್ನೊಂದಿನ ಪಿತ್ತ ಹರವಾಗತ್ತೆ, ಇನ್ನೊಂದಿನ ಪಂಚಾಮೃತನೇ ಇರಬಹುದು. ಇದನ್ನೆಲ್ಲ ಕುಡಿಯೋದ್ರಿಂದ ಏನಾಗತ್ತೆ? ಏನು ರೋಗ ಇಲ್ಲದೇ ಇದ್ರೂ ಪರವಾಗಿಲ್ಲ, ನಲ್ಲಿ, ಅಲೋವೆರಾ, ಗ್ಲೋಯಿ, ಬೇವು, ತುಳಸಿ ಕುಡಿದ್ರೆ ಒಳ್ಳೇದೇ ಅಲ್ವಾ? ಈಗ ಯಾವುದೇ ರೋಗ ಇಲ್ಲದೇ ಇದ್ರೂ ಸರಿ, ನೀವು ಈ ಥೆರಪಿಯನ್ನೆಲ್ಲ ಮಾಡ್ಕೋಬೇಕಾಗತ್ತೆ. ಈಗ ಯಾರಿಗೆ ಆರ್ಥರೈಟಿಸ್ ನ ಪ್ರಾಬ್ಲಮ್ ಇದೆಯೋ ಅವರು ನಾನು ಹೇಳ್ದ ಹಾಗೆ ಮಾಡಿ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಕಪಾಲಭಾತಿ ಮಾಡಿ. ಜ್ವರ ಗಿರ ಇದ್ರೂ ಪರವಾಗಿಲ್ಲ, ಕಪಾಲಭಾತಿನ ನಿಧಾನಕ್ಕೆ ಮಾಡಿ, ಅನುಲೋಮ ವಿಲೋಮನ ಮಾಡಿ, ಶೀತಕಾರಿನ ಮಾಡಿ, ನಿಮ್ಮ ಜ್ವರ ಅದಾಗದೆ ಹೊಟ್ಟೋಗುತ್ತೆ. ಗುಲಾಯಿಯಿಂದ ಸರಿ ಹೋಗದೆ ಇದ್ರೆ ಸುದರ್ಶನ ಘನವಟಿಯನ್ನ ತಗೊಳ್ಳಿ, ಅದನ್ನ ಇಲ್ಲಿ ಕೊಡ್ತಾ ಇರ್ತಾರೆ, ನೀವು ತಗೊಳ್ಳೋದು ನಿಮಗೆ ಒಳ್ಳೇದು. ಇಲ್ಲೇ ಸಿಗತ್ತೆ, ತಗೊಳ್ಳಿ. ಇರ್ಲಿ, ಸರಿ. ಈ ವಿಷಯ ಗೊತ್ತಾಯ್ತಾ? ಜ್ವರದಲ್ಲೂ ಯೋಗಾನ ಮಾಡಬಹುದು. ಸರಿ, ಕಪಾಲಭಾತಿ ಆಯ್ತಾ? ಅನುಲೋಮ ವಿಲೋಮ ಪೂರ್ತಿ ಮಾಡಿ. ಅನುಲೋಮ ವಿಲೋಮ ಇನ್ನೂ ಆಗಿಲ್ಲ, ಕಪಾಲಭಾತಿನ ಆಸನ ಜೊತೆ ಮಾಡಿದಿರಾ, ಅನುಲೋಮ ವಿಲೋಮ ಮಾಡಿ. ಹಾ, ಈಗ ನಾನು ಯಾರ್ಯಾರಿಗೆ ಆರ್ಥರೈಟಿಸ್ಗೆ ಔಷಧಿ ಹೇಳಿದ್ನೋ, ಯಾರದನ್ನ ಪೂರ್ತಿ ಮಾಡಿದಿರೋ, ಜೊತೆಗೆ ಪೂರ್ತಿ ಯೋಗ ಮಾಡಿದಿರೋ, ಅದರಲ್ಲಿ ಎಷ್ಟು ಜನ ಅಣ್ಣ ತಂಗಿಯರಿಗೆ ಆರ್ಥರೈಟಿಸ್ ನಲ್ಲಿ ಮಂಡಿ ನೋವು, ಸರ್ವಿಕಲ್ ಸ್ಪಾಂಡಿಲೈಟಿಸ್, ಆಂಕಾಲಜಿಕಲ್ ಸ್ಪಾಂಡಿಲೈಟಿಸ್, ಯಾರಿಗೆ ಕೊರೋನಾ ಆದ್ಮೇಲೆ ಮಂಡಿ ನೋವು, ಸಂಧಿ ನೋವು ಎಲ್ಲ ಬಂದಿತ್ತೋ ಅವ್ರಿಗೆ ವಾತ ಪಿತ್ತ ಕಫದಲ್ಲಿ ತೊಂದರೆ ಆಗಿದೆ. ನಿಮಗೆ ಯಾವುದೇ ರೀತಿಯ ನೋವು, ತಲೆನೋವು ಅದು ಬೇರೆಯದೇ ವಿಚಾರ, ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ನೋವಿದ್ರು ಅದರಲ್ಲಿ SMN ಆಟೋಮನ್ ಡಿಸೀಸ್ ಅಂತಾರೆ, ಅವೆಲ್ಲವೂ ವಾತರೋಗ. ಫೈಬ್ರೋಮಯಾಲ್ಜಿಯಾ ಇತ್ತೀಚೆಗೆ ಜಾಸ್ತಿ ಆಗಿದೆ. ಈ ಮೂಳೆಗಳು ಆರ್ಥೋಪ್ರೋಸಿಸ್, ಆರ್ಥೋಪೇನ್ಗಳು ಒಳಗಿಂದಾನೆ. ಬೋನ್ ಡೆತ್, ಈಗ ಇದೊಂದು ಹೊಸ ಹೆಸರು ಬೇರೆ ಬಂದ್ಬಿಟ್ಟಿದೆ. ಹೆಸರು ಕೇಳಿದ್ರೆ ಜನ ಹೆದರು ಬಿಡ್ತಾರೆ, ಬೋನ್ ಡೆತ್. ಯಾರಿಗೆ ಮಂಡಿ ನೋವಿನಲ್ಲಿ ಹೆಚ್ಚು ಲಾಭ ಆಗಿದೆಯೋ ಅವರೆಲ್ಲ ಎದ್ದು ನಿಂತ್ಕೊಳ್ಳಿ, ಕೈಯಲ್ಲಾಡಿಸಿ.
ಮಂಡಿ ನೋವಿನಲ್ಲಿ ಅವ್ರಿಗೆ ವಿಶೇಷವಾದ ಲಾಭ ಆಗಿದೆ. ಸರ್ವೈಕಲ್ ಸ್ಪಾಂಟಲೈಟಿಸ್ ಇಂದ ಹಿಡಿದು ಆಂಕಲಾಜಿಕಲ್ ಸ್ಪಾಂಟಲೈಟಿಸ್ ವರೆಗೆ ನಿಮ್ಮ ಮಂಡಿ ನೋವುಗಳು, ಆರ್ಥರೈಟಿಸ್, ರೊಮೆಟಾಯ್ಡ್ ಆರ್ಥರೈಟಿಸ್ ಇರೋರೆಲ್ಲ ಕೈ ಎತ್ತಿ. ಇವ್ರಿಗೆ ವಿಶೇಷವಾದ ಲಾಭ ಆಗಿದೆ. ಸಾಮಾನ್ಯವಾದ ಲಾಭದ ಬಗ್ಗೆ ನಾನು ಮಾತೇ ಆಡ್ತಾ ಇಲ್ಲ. ಕಾರ್ಯಕ್ರಮವನ್ನ ಇಲ್ಲೇ ಮುಗಿಸ್ತಾ ಇದ್ದೀವಿ. बोलिए सच्चिदानंद भगवान की जय, भारत माता की जय.